ಮಧು ಅವರು ಅಂದ್ರೆ ಹೇಳೋದಕ್ಕೂ ಅಥವಾ ನಿಮ್ಮ ಇದಕ್ಕೂ ನೀವು ವ್ಯಾವಹಾರಿಕವಾಗಿ ಮಾತಾಡ್ತೀರಾ. ಅವರು ನಾವೇನ್ ಮಾಡ್ತಾ ಇದೀವಿ ಇದು ಏನಕ್ಕೆ ಇದಾಗ್ತಿಲ್ಲ, ಅನಾಲಿಸಿಸ್ ಕಂಟೆಂಟ್ ವೈಸ್ ಕ್ರಿಯೇಷನ್ ವೈಸ್ ಜನಕ್ಕೆ ಏನಕ್ಕೆ ಇಷ್ಟ ಆಗ್ತಿಲ್ಲ ಅನ್ನೋ ಒಂದು ಅನಾಲಿಸಿಸ್ ಇದೆಯಲ್ಲ, ಅದಕ್ಕೂ ಬಿಸ್ನೆಸ್ ಆಂಗಲ್ ಅಲ್ಲಿ ಇರೋ ಅನಾಲಿಸಿಸ್ಗೂ ವ್ಯತ್ಯಾಸ ಇದೆ ಅಲ್ವಾ. ನೀವು ಕಂಟೆಂಟ್ ಏನಕ್ಕೆ ವರ್ಕ್ ಆಗ್ತಿಲ್ಲ ಅಂತ ನಾ ಹೇಳಕ್ ಬರಲ್ಲ. ಅದು ಈಗ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ನಾನು ಹೇಳ್ದಂಗೆ 13 ವರ್ಷದಿಂದ ಸಿನಿಮಾ ನಿಮ್ಗೆ 60 ಕೋಟಿ ಬಿಸ್ನೆಸ್ ಮಾಡುತ್ತೆ. ನಿಮ್ಗೆ ನೀವು RRR, ಅದೇ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಇದು ಅಫೆನ್ಸಿವ್ ಅಲ್ಲಿ ಹೇಳ್ತಾ ಇಲ್ಲ ನಾನು, RRR ಅಂತ ವರ್ಲ್ಡ್ ವೈಡ್ ಆಸ್ಕರ್ ತನಕ ಹೋದಂಥ ಸಿನಿಮಾನ ರೆಪ್ರೆಸೆಂಟ್ ಮಾಡಿದಂಥ ಒಬ್ಬ ಹೀರೋದು ಸಿನಿಮಾ ನಿಮ್ಗೆ ರಿಪೋರ್ಟ್ ಇರಲ್ಲ. 13 ವರ್ಷ ನೀವು ಏನು ಅನಲೈಸ್ ಮಾಡ್ತೀರಾ ಇದ್ರಲ್ಲಿ ಮಾರ್ಕೆಟ್ನ? ನನ್ನ ಆ್ಯಂಗಲ್ ಇದು ಅಂದ್ರೆ ನೀವು ಮಾರ್ಕೆಟ್ನ ಏನು ಅನಲೈಸ್ ಮಾಡ್ತೀರಾ? ಈ ಕನ್ನಡದಲ್ಲಿ ಹತ್ರ 108 ಎಕ್ಸಾಂಪಲ್ ಸಿಗ್ತವೆ ನಿಮಗೆ. ಯಾವ್ದು ಟಾಪ್ ಹೀರೋ, ಟಾಪ್ ಪ್ರೊಡಕ್ಷನ್ನು, ಟಾಪ್ ಎಲಿವೇಶನ್ ಈ ಥರ ಎಲ್ಲ ಮಾಡಿರ್ತಾರೆ. ಬಟ್ ಏನೋ ರಿಪೋರ್ಟ್ ಸ್ವಲ್ಪ ಇದಾಗಿರುತ್ತೆ, ಏನೂ ಗೊತ್ತಿಲ್ಲದೆ. ಈಗ ಫಾರ್ ಎಕ್ಸಾಂಪಲ್ ಇದೇ ನಮ್ಮ ಸತ್ಯ ಅವ್ರದ್ದು ರಾಮ 2016 ಬಂದಾಗ ದುಡ್ಡಿಲ್ಲ, ಇವರೇ ಒದ್ದಾಡ್ಕೊಂಡು ಮಾಡಿದ ಸಿನಿಮಾ, ಒಂದು ಸಾಲಗಳ ಸೋಲ ಎಲ್ಲ ತಂದು ಬಂದು ಸಿನಿಮಾ ಮಾಡೋರು, ಪ್ರಮೋಷನ್ ಮಾಡೋಕ್ಕೆ ದುಡ್ಡಿಲ್ಲ. ಬಟ್ ವೈಲ್ಡ್ ಫೈರ್ ಥರ ಕಚ್ಕೊಂಡ್ಬಿಡ್ತಾರೆ ಸಿನಿಮಾ. ನಿಮ್ಗೆ ಅದ್ರ ಜೊತೆಗೆ ಆ ಟೈಮಲ್ಲಿ ದೊಡ್ಡ ಹೀರೋ, ದೊಡ್ಡ ಕ್ಯಾನ್ವಸ್ ಬಂದಿದ್ದ ಸಿನಿಮಾ ನಿಮ್ಗೆ ರಿಪೋರ್ಟ್ ಇಲ್ಲ, ಇದು ಹೌಸ್ಫುಲ್ಲು. ನೀವು ಹೌ ಡು ಯು ಅನಲೈಸ್ ದ ಮಾರ್ಕೆಟ್? ನಿಮ್ಗೆ ಅದೇ ಬ್ಯೂಟಿ ಆಫ್ ದಿಸ್ ಮಾರ್ಕೆಟ್ ಅಂತ ನಾನು ಹೇಳೋದು, ದಿಸ್ ಬಿಸ್ನೆಸ್. ನೀವು ಮಾಡ್ತಾ ಹೋಗ್ಬೇಕಷ್ಟೇ. ಅದು ನಾನು ಕೂತ್ಕೊಂಡು ಇದು ಮೈ ಪರ್ಸನಲ್ ಒಪಿನಿಯನ್ನು, ನಾನು ಇದಾಗಿ ಹೇಳ್ತಾ ಇಲ್ಲ. ಅದು ಏನು ಗೊತ್ತಿಲ್ಲ, ಅದು ಹೆಂಗೆ ಏನು ವರ್ಕ್ ಆಗುತ್ತೆ ಅದು ನೀವು ಹಿಂಗೆ ಎಲ್ಲಿ ನಾವು ಮಿಸ್ ಹೊಡಿತಾ ಇದೀವಿ ಅಂತ ಕೂತ್ಕೊಂಡು ಮಾತಾಡೋದೇ ಇದೆಯಲ್ಲ, ಅದು ನನಗೆ ವೈಯಕ್ತಿಕವಾಗಿ ನಾನು ಹೇಳೋದು, ಮೇ ಬಿ ನನ್ನ ಪರ್ಸನ್ ಆಗಿ ಹಂಗಿರೋದ್ರಿಂದ ನನಗದು ಏನಾಗುತ್ತೆ ಸರ್. ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನಿಮ್ಮಿಬ್ಬರು ಮಾತುಕತೆಗೆ ನಾವು ಏನಾಗಿದೆ ಅಥವಾ ಏನಾಗ್ತಿದೆ ಅಂತ ರಿಯಲೈಸ್ ಮಾಡ್ಕೊಳ್ಳೋದೇ ಇದ್ರೆ ಮೇ ಬಿ ಯಾವ್ದೂ ಸರಿ ಹೋಗೋದಿಲ್ಲ. ಅಂದ್ರೆ ಇವ್ರು ಹೇಳ್ತಿದ್ರು ತುಂಬಾ ಆಳ ಇದೆ, ತಿಳ್ಕೊಳ್ಳೋದು ತುಂಬಾ ಇದೆ, ಇಳಿಯೋದಿದೆ ಅಂತ. ಆಬ್ವಿಯಸ್ಲಿ ಈಗ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಈಗ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದು ಸಬ್ಜೆಕ್ಟ್ ಸಿಕ್ಕಿದೆ ಅಂದ ತಕ್ಷಣ ಈಸಿಯಾಗಿ ಸಿನಿಮಾ ಮಾಡಕ್ ಆಗೋದಿಲ್ವಲ್ಲ, ಇಂಡೆಫಿನೆಟ್ಲಿ ಬೇಕೇ ಬೇಕು. ಅದೇ ರೀತಿ ಇದೂನು ಕೂಡ ಅದಾದ್ರೆ ಮಾತ್ರ, ಅಂದ್ರೆ ಅದು ಆಗ್ಬೇಕು. ನಮ್ಮ ಇಂಡಸ್ಟ್ರಿನಲ್ಲಿ ಎಲ್ಲೋ ಒಂದ್ ಕಡೆ ಅದು ಕಡಿಮೆ ಇದೆ ಅಂತ ನನಗೂ ಇದೆ ಆ ಭಾವನೆ. ಅಂದ್ರೆ ನಾನು ಒಂದು 14 ವರ್ಷದಿಂದ ಇದ್ರೂ ನಾನು ನೋಡ್ತಾನೆ ಬರ್ತಿದ್ದೀನಿ. ಅಂದ್ರೆ ಈಗ ನೀವು ಹೇಳಿದ್ರಿ, ಈಗ ಯಾವ್ದೋ ಅದು ಅನಾಲಿಸಿಸ್ ಕರೆಕ್ಟ್. ಅಂದ್ರೆ ರಾಮ ಸಕ್ಸಸ್ ಆಯ್ತು, ಇನ್ನೊಂದು ಯಾವ್ದೋ ಫೇಲ್ಯೂರ್ ಆಯ್ತು, ಅದು ಇವಾಗ ದೊಡ್ಡ ಸಿನಿಮಾ, ಅದು ಕರೆಕ್ಟ್, ಅದು ಹಂಗೇನೆ ಇರೋದು. ಬಟ್ ವೆನ್ ಇಟ್ ಕಮ್ಸ್ ಟು ಆ ಒಂದು ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಅಥವಾ ಈ ಟೈಮ್ಗೆ ಏನ್ ಕೊಡ್ಬೇಕು ಅನ್ನೋದೊಂದು, ಸೊ ಸೀಸನ್ ವೈಸ್ ಅದಕ್ಕೆ ಅಪ್ಡೇಷನ್ ಆಗಿರ್ಬೋದು, ಆ ಒಂದು ವಿಚಾರಕ್ಕೆ ಬರೋತಾದ್ರೆ ಆ ತರದ ಚರ್ಚೆಗಳು ಆಗ್ಬೇಕು ಅಂತ. ಈಗ ನೀವೊಂದು ಅನ್ಲಾಕ್ ಆಗೋ ಕಥೆ ಮಾಡಿದೀರಾ, ಅವರು ಮಿಸ್ಟರ್ ರಾಣಿ ಕಥೆ ಮಾಡಿದ್ದಾರೆ, ನೀವು ಚೆನ್ನಾಗಿ ಗೊತ್ತಿರೋ ಫ್ರೆಂಡ್ಸು, ಮತ್ತೆ ನಿಮ್ಮದೇ ಆದಂತ ತಿಳುವಳಿಕೆ ಕೆಲಸ ನಿಮ್ಗೆ ಗೊತ್ತಿದೆ, ಅವ್ರದೇ ಆದಂತ ಕೆಲಸ ಅವ್ರಿಗೆ ಗೊತ್ತಿದೆ. ನೀವು ಪರಸ್ಪರ ಚರ್ಚೆ ಮಾಡಿದಾಗ ನನ್ನ ಅನುಭವ ಇದು, ನಿನ್ನ ಅನುಭವ ಏನು ಅಂತ, ಈ ಕಥೆ ನಿಂಗೆ ಮಾಡ್ಬೋದಾ, ಇದನ್ನ ಒಪ್ಪಿಸ್ಬೋದಾ ಅಂತ, ನಿಮಗೂ ಒಂದು ಸಮ್ ಪರ್ಸೆಂಟೇಜ್ ಆಡಿಯನ್ಸ್ ಪಲ್ಸ್ ಗೊತ್ತಿದೆ, ಇವ್ರಿಗೊಂದು ಅದೆರಡು ಕೊಲಾಬ್ ಆದಾಗ ಆಬ್ವಿಯಸ್ಲಿ ಅದು ಆ ಪ್ರಯೋಗ ಅಂತ ಹೇಳಿದ್ರಾಗ್ಲೆ ಆ ಪ್ರಯೋಗಕ್ಕೆ ಒಂದು ಮರ್ಯಾದೆ ಸಿಗುತ್ತೆ, ಅಥವಾ ಅದಕ್ಕೊಂದು ಅಪ್ರಿಸಿಯೇಷನ್ ಸಿಗುತ್ತೆ. ಅಂದ್ರೆ ನಾನು ಹೇಳೋದು 100% ಸಿಗದೆ ಇರ್ಬೋದು, ಒಂದು 20% ಆದ್ರೂ ಸಿಗುತ್ತೆ ಅಲ್ಲ. ಡೆಫಿನೆಟ್ಲಿ ಈಗ ಅದು ಆಫ್ ದ ಸ್ಕ್ರೀನ್ ಮಾಡ್ತಾನೆ ಇರ್ತೀವಿ. ಈಗ ಹೇಳ್ದಂಗೆ ಈಗ ನಾನು ಇವ್ರ ರೂಮ್ ಅಲ್ಲಿ ಇದ್ದಾಗ 24 hours ಸಿನಿಮಾನೇ ಮಾತಾಡೋದು. ನಾನು ಇದನ್ನು ಯಾವಾಗಲೂ ಹೆಂಗೆ ಹೇಳ್ತಿರ್ತೀನಿ ಅಂದರೆ, ಈಗ ನಾನು IT ಕೆಲಸ ಮಾಡಿದ್ದೀನಿ ಸಿನಿಮಾಗೆ ಬರೋದಕ್ಕಿಂತ ಮುಂಚೆ. ಅಂದರೆ ವಿಧಿ ಇಲ್ಲದೆ ಕೆಲಸ ಮಾಡಿದ್ದೀನಿ. ಇಂಜಿನಿಯರಿಂಗ್ ಕ್ವಿಟ್ ಮಾಡಿ ಬಂದಿದ್ದೆ ಸಿನಿಮಾಗೆ ಅಂತ ನಾವು 2003 ಬಟ್ ಆವಾಗ ಸೋಷಿಯಲ್ ಮೀಡಿಯಾ ಇಲ್ಲ, ಮೊಬೈಲ್ ಇಲ್ಲ, ಒದ್ದಾಟಗಳು, ದುಡ್ಡಿಲ್ಲ. ಸೊ ಆ ಒಂದು ಹೆಲ್ಪ್ಲೆಸ್ ಸಿಚುವೇಶನ್ಗೆ IT ಹೋಗಿದ್ದು. ಸೊ ನೀವು ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ನನಗೆ ಬೇರೆ ಇಂಡಸ್ಟ್ರಿ ಅಷ್ಟು ಐಡಿಯಾ ಇಲ್ಲ, IT ಸ್ವಲ್ಪ ಐಡಿಯಾ ಇದೆ, ಹಂಗಾಗಿ ನಾನು IT ರೆಫರೆನ್ಸ್ ತೊಗೊಂಡು ಹೇಳ್ತೀನಿ. ನನ್ನ ಪ್ರಕಾರ ನಿಮಗೆ ಒಂದು 2 hours ಕ್ಯಾಚಪ್ ಆಗಿದ್ದಾರೆ IT ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್. ಎಲ್ಲೋ ಒಂದು ಕಡೆ ಕ್ಯಾಚಪ್ ಆಗಿದ್ದಾರೆ ಒಂದು 3 hours. ಅಂದರೆ ಆ 3 hours ನನ್ನ ಪ್ರಕಾರ ಒಂದು 15 ನಿಮಿಷ ಅವರು ಅವ್ರ ಪ್ರೊಫೆಷನ್ ಬಗ್ಗೆ ಮಾತಾಡ್ಬೋದನ್ನು. ಇನ್ನು 2.25 ಗಂಟೆ ಅವರು ಬೇರೆ ಟಾಪಿಕ್ ಮಾತಾಡ್ತಿರ್ತಾರೆ. ಅಂದರೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆನೋ, ಸಿನಿಮಾ ಬಗ್ಗೆನೋ, ಕ್ರಿಕೆಟ್ ಬಗ್ಗೆನೋ, ಅಥವಾ ಯಾವುದೋ ಒಂದು ಹುಡುಗಿ ಬಗ್ಗೆನೋ, ವಾಟ್ ಎವರ್ ಇದು. ಸಿನಿಮಾದವ್ರು ಅಷ್ಟೇ 3 hours ಸಿನಿಮಾ ಬಗ್ಗೆ ಮಾತಾಡೋದು. ಈಗ ನಾವು ಸಿನಿಮಾ ಮ್ಯೂಚುವಲ್ ಫ್ರೆಂಡ್ಸ್ಗಳು 3 hour ಕೂತಿರು, 3 hour ಸಿನಿಮಾ ಮಾತಾಡ್ತೀವಿ ನಾವು ವ್ಯಕ್ತಿಗಳಾಗೆ. ಸೊ ಆಫ್ ಸ್ಕ್ರೀನ್ ಎಲ್ಲ ನಡೀತಾನೆ ಇರುತ್ತೆ. ಈಗ ನಾನು ಇವ್ರು ಫೋನ್ ಮಾಡಿ ನನ್ನ ಕತೆಗಳು ಹೇಳೋದು, ಅಥವಾ ಇವ್ರ ಕತೆಗಳು ಹೇಳೋದು. ಈಗ ಮುಂಚೆ ಈ ಶೋ ಬಿಗಿನಿಂಗಲ್ಲಿ ಹೇಳೋದಲ್ಲ, ಆ ಶಮಿತಾಬ್ದ ಐಡಿಯಾ ಇವರು ಅವಾಗಲೇ 2009 ಹೇಳಿದ್ರು ಅಂತ, ಅದು ಚರ್ಚೆ ಮಾಡ್ತಾನೆ ಇರ್ತೀವಿ.
ಈಗ ಅವ್ರದ್ದು ಇದಕ್ಕೆ ನಂದೇನೋ ಕರೆಕ್ಷನ್, ನಂದೇನೋ ಇನ್ಪುಟ್, ಇವ್ರ ಇದಕ್ಕೆ ನಂದಿಕ್ಕೆ ಇವ್ರದ್ದೇನೋ ಕರೆಕ್ಷನ್, ಇವ್ರದ್ದು ಇನ್ಪುಟ್, ಇದು ನಡೀತಾನೆ ಇರುತ್ತೆ ಇಂಟರ್ನಲ್ ಇದು. ಬಟ್ ಇದನ್ನ ಮೀರಿ ಏನ್ ಮಾಡ್ಬೇಕು ಅನ್ನೋದೇ ನಿಮಗೆ ಅಲ್ಲ. ಅಂದ್ರೆ ನನಗೆ ಹೆಂಗೆ ಅರ್ಥ ಆಗಿದೆ ಅಂದ್ರೆ, ಈಗ ನಮ್ಮ ಲಾಸ್ಟ್ ಮೂವಿ ಸೆಲ್ಫಿ ಮೂವಿಗಳು ಅಡಿಗೆಲ್ಲ ಅದನ್ನ ನಾನು ಒಂದು ಕ್ಷಣಕ್ಕೆ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದ್ದು ಈ ಪಾಯಿಂಟ್ ಏನಕ್ಕೆ ಹೊಳೆದಿದೆ ಅಂದರೆ, ವಾಸ್ಕೋಡಿಗಾಮ ಟೈಮಲ್ಲಿ ಆಯಿತಾ. ವಾಸ್ಕೋಡಿಗಾಮ ಅದರಲ್ಲಿ ಏನಾಯಿತು, ಪ್ರಮೋಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಶ್ವಿನ್ ಅವರು ಆಯಿತಾ. ಕಿಶೋರ್ ಸರ್ ಆ್ಯಕ್ಟಿಂಗು ಏನು ಮಾತಾಡೋಂಗಿಲ್ಲ. ಫಸ್ಟು ಫಿಲಮ್ ಇನ್ನೂ ರಿಲೀಸ್ ಆಗಿರಲಿಲ್ಲ, ಅದನ್ನು ಮುಂಚೆ ಎಲ್ಲ ಟೆಕ್ನಿಷಿಯನ್ಸ್ಗಳು ನೋಡಿದ್ರು ಆಯ್ತಲ್ವಾ. ನೋಡಿದವರೆಲ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ, ಆರ್ಟಿಸ್ಟ್ಗಳಿಗೆ ಎಲ್ರಿಗೂ ಒಂದು ಶೋ ಹಾಕಿದ್ವಿ, ಎಲ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆ. ನೆಕ್ಸ್ಟ್ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಸ್ಟಾರ್ಟ್ ಆಯಿತು ಆಯಿತಾ. ಒಂದಷ್ಟು ಜನಕ್ಕೆ ಇಷ್ಟ ಆಯಿತು, ಇಷ್ಟ ಆಗದೆ ಇರೋರ ಪ್ರಮಾಣ ಜಾಸ್ತಿ ಆಯಿತು. ಸೊ ನನಗೆ ಪರ್ಸ್ನಲ್ಲಾಗಿ ಆವಾಗ ಫಸ್ಟ್ ಟೈಮ್ ನನಗೆ ಶಾಕ್ ಆಗಿದ್ದು, ಅಂದರೆ ಈಗ ಇಷ್ಟು ಜನ ನೋಡಿ ಹೇಳಿದ್ರಲ್ಲ, ಹಂಗಾದ್ರೆ ಇವರೆಲ್ಲ ಯಾಕೆ ಚೆನ್ನಾಗಿದೆ ಅಂತ. ಆಮೇಲೆ ಅವ್ರು ಯಾರು ಫೇಕಾಗಿ ಹೇಳಿಲ್ಲ, ಯಾಕೆಂದರೆ ಎಲ್ಲರೂ ವರ್ಕ್ ಮಾಡಿರೋರ ಜೊತೆಗೆ, ಎಲ್ಲರೂ ವರ್ಕ್ ಮಾಡಿರೋರು, ಎಲ್ಲರೂ ಹಾನೆಸ್ಟಾಗೇ ಮಾಡಿರೋರು. ಸೊ ಹಾಗಾದರೆ ಏನೋ ಇದೆ ಬೇರೆ. ಸೊ ನನಗೆ ಆವಾಗಲೇ ಡಿಸ್ಟರ್ಬೆನ್ಸ್ ಆಗಿದ್ದು, ಅಂದರೆ ಈಗ ನಾನು ಮತ್ತೆ ನಾನು ಮಾಡ್ತೀನಿ, ಅದು ಹಿಂಗೆ ಆಗುತ್ತೆ. ಸೊ ಅಂದರೆ ಆವಾಗ ನನಗೇನು ಪಾಯಿಂಟ್ ಗೊತ್ತಾಯ್ತು ಅಂದರೆ, ಏನು ನಾವು ಇಂಡಸ್ಟ್ರಿ ಅಂತ ಕರಿತೀವಲ್ವಾ, ಸೊ ಇಲ್ಲಿ ಯಾರಿಗೂ ಜಡ್ಜ್ಮೆಂಟ್ ಇಲ್ಲ ಅಂದರೆ ಸ್ಟೇಟ್ಮೆಂಟ್ ಥರ ಹೇಳ್ತಾ ಇಲ್ಲ ನಾನು, ಎಲ್ಲರಿಗೂ ಲಿಮಿಟೆಡ್ ಅಷ್ಟೇ. ಅಂದರೆ ಈಗ ನಾವು ಒಬ್ಬ ಕ್ಯಾಮ್ರಾಮನ್ ತೋರಿಸ್ತೀವಿ, ಒಬ್ಬರು ಎಡಿಟರ್ ತೋರಿಸ್ತೀವಿ, ಇನ್ನೊಬ್ರಿಗೆ ತೋರಿಸ್ತೀವಿ, ಎಲ್ಲರೂ ಅವರವರ ಒಂದು ಚಿಕ್ಕ ಪರ್ಸೆಪ್ಷನ್ ನೋಡ್ತಾ ಇದ್ದಾರೆ. ಅವ್ರು ಕ್ಯಾಮ್ರಾ ವರ್ಕ್ ನೋಡ್ತಾ ಇದ್ದಾರೆ, ಇನ್ನೊಬ್ರು DI ಕೂರಿಸಿದ್ರೆ DI ನೋಡ್ತಾ ಇದ್ದಾರೆ, ಇನ್ನೊಬ್ರು ಆರ್ಟಿಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ನೋಡ್ತಾ ಇದ್ದಾನೆ. ಸೊ ಈ ನಾವು ಆಡಿಯನ್ಸ್ ಅಂತ ಏನು ಕರಿತೀವಲ್ವಾ, ಅವ್ರಿಗೂ ನಮಗೂ ದೊಡ್ಡ ಗ್ಯಾಪ್ ಇದೆ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಅಲ್ಲ, ತುಂಬ ಹ್ಯೂಜ್ ಗ್ಯಾಪ್ ಇದೆ. ಆ ಗ್ಯಾಪು ನಮಗೆ ಫಿಲಪ್ ಪ್ಯಾಕ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ, ನನಗನ್ಸಿದ್ದು ಬಹುಶಃ ನಾವು ಫಿಲಮ್ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇರ್ತೀವಲ್ವಾ, ಇದೇ ಪ್ರಾಬ್ಲಮ್ ಅಂತ, ಇದೇ ಮೇಜರ್ ಪ್ರಾಬ್ಲಮ್ ಅಂತ ನನಗನ್ಸಿದ್ದು. ನಾವು ಎಲ್ಲ ಫಿಲ್ಮಿ ಆಗ್ಬಿಟ್ಟಿದ್ದೀವಿ. ಇವ್ರು ಸಿಕ್ಕಿದ್ವಿ ಫಿಲಮ್ ಬಗ್ಗೆ ಮಾತಾಡೋದು, ನೀವು ಸಿಕ್ಕಿದ್ವಿ ಫಿಲಮ್. ಪೀಪಲ್ ಅವ್ರ ಲೈಫ್ ಬೇರೆ ಇದೆ, ಏನೋ ಬೇರೆ ಇದೆ. ನಾನು ನನ್ನ ಐಡಿಯಾ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಕೂತ್ಕೊಂಡು, ಬಟ್ ಲೈಫ್ ಬೇರೆ ಏನೋ ಇದೆ. ಅದು ಗ್ರಹಿಸ್ತಾ ಇಲ್ವೇನೋ ಬಹುಶಃ ನಾವು. ಈಗ ನೋಡಿ ನಿಮಗೆ ಇಫ್ ಯು ಟೇಕ್ ಸಿನಿಮಾ ಆ್ಯಂಡ್ ಸೀರಿಯಲ್ ಆರ್ ಹ್ಯೂಜ್ ಹಿಟ್ಸ್. ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲ, ಇದು ನನಗೆ ರಾಂಗ್ ಎಕ್ಸಾಂಪಲ್ ಅನಿಸ್ತು. ಯಾಕೆ ಅಂದ್ರೆ, ನೀವು ಈಗ ಸಿನಿಮಾ ನೀವು ಕಾಸು ಕೊಟ್ಟು ಎಫರ್ಟ್ ಆಗಿ ಬರಬೇಕು. ಸೀರಿಯಲ್ ನೀವು ತಿಂಗ್ಳಿಗೆ ಒಂದ್ಸಲ ಮಾಡ್ಬಿಟ್ರೆ ನಿಮ್ ಮನೆಗೆ ಅದು ಸೀರಿಯಲ್ ಬರುತ್ತೆ. ನೋಡಲ್ಲ ಅಂತ ಹೇಳ್ತಾ ನಾನು ಹೇಳ್ತಾ ಇರೋದು, ಈಗ ನೀವು ಸೀರಿಯಲ್ ಅದೇ ಫಾರ್ಮ್ಯಾಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ XYZ ಈ ಸೀರಿಯಲ್ ನೋಡ್ಬೇಕು ಅಂದ್ರೆ ನೀವು ಪ್ರತಿದಿನ 10 ರೂಪಾಯಿ ಕಟ್ಟಬೇಕು ಅಂತ ನೋಡಲ್ಲ, ಅವಾಗಲೂ ಯಾರು ನೋಡಲ್ಲ. ಇಟ್ ಇಸ್ ಸೇಮ್ ಲೈಕ್ SMS ಅಂಡ್ ವಾಟ್ಸಪ್. ನೀವು 100 SMS ಫ್ರೀ, ಅದ್ರ ಮೇಲೆ 1 ಮೆಸೇಜ್ ಕಟ್ಟಿಸ್ಬೇಕು ಅಂತಂದ್ರು ನಿಮ್ಗೆ ಅದಕ್ಕೆ ನಿಮ್ಗೆ ಅವಾಗೆಲ್ಲ ಅಡ್ವಾನ್ಸ್ ನ್ಯೂ ಇಯರ್, ಅಡ್ವಾನ್ಸ್ ಬರ್ಡೇ ಅಂತ ಬಂದ್ಬಿಡೋದು. ಯಾಕಂದ್ರೆ 12 ಗಂಟೆ ಮುಗಿದೋಗ್ಬಿಟ್ಟಿರೋದು ಪ್ಯಾಕು. 12 ಗಂಟೆ ಮೇಲೆ ಆದ್ರೆ SMS. ಬಟ್ ಇವತ್ತು ವಾಟ್ಸಪ್ ಅಲ್ಲಿ ನಿಮಗೆ ದಿನಕ್ಕೆ 1000 ಮೆಸೇಜ್ ಯಾಕೆ ಬರುತ್ತೆ? ನಾಳೆ ದಿನ ಇದೇ ವಾಟ್ಸಪ್ ಒಂದು ದಿನಕ್ಕೆ ನಿಮಗೆ 100 ಮೆಸೇಜ್ ಮೇಲೆ 1 ಮೆಸೇಜ್ ಕಳಿಸ್ತೀನಿ ಅಂದ್ರೆ ನಾನು 50% ಕಟ್ ಮಾಡ್ತೀನಿ ಅಂದ್ರೆ ಇಷ್ಟು ವಾಟ್ಸಪ್ ಓಡಾಡಲ್ಲ ಫಾರ್ವರ್ಡ್ಸು. ಅಲ್ಲ ಅಂದ್ರೆ ದೀಪಕ್, ನಾನು ಏನು ಹೇಳ್ತಾ ಇರೋದಂದ್ರೆ, ಈಗ ನಿಮಗೆ ಫ್ರೀ ಕೊಟ್ಟರು ಕೂಡ ಯಾರು ನೋಡಲ್ಲ. ಈಗ ನಾಳೆ ನಮ್ಮ ಸಿನಿಮಾಗಳು ಫ್ರೀ ಅಂತ ಎಷ್ಟೊಂದು ಜನ ಅನೌನ್ಸ್ ಮಾಡೋರೆ, ಬಿರಿಯಾನಿ ಕೊಡ್ತೀವಿ ಅಂತ ಹೇಳೋರೆ, ಮಾಡಬಾರ್ದು ಮಾಡಿದೀವಿ ನಾವು. ಕಂಟೆಂಟ್ ಮ್ಯಾಟರ್ ಆಗುತ್ತೆ. ದಟ್ಸ್ ವಾಟ್ ಐ ಆಮ್ ಟಾಕಿಂಗ್. ಅದು ಮ್ಯಾಟರ್ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದನ್ನೇ ಮಾತಾಡ್ತಾ ಇರೋದು ನಾನು. ಅಲ್ಲ, ನಾನು ಹೇಳ್ತಾ ಇರೋದು ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಮಿಸ್ಟರ್ ರಾಣಿ ಟ್ರೇಲರ್ ನೋಡಿದ್ರೆ ಓಕೆನಾ, ಏನೋ ಒಂಥರ ಇಂಟ್ರೆಸ್ಟಿಂಗ್ ಕಂಟೆಂಟು, ಒಬ್ಬ ಹೀರೋ ಆಗ್ಬೇಕು ಅಂತ ಕನಸು ಹೊತ್ಕೊಂಡು ಬಂದಂತವನು ವಿಧಿ ಇಲ್ಲದೆ ಹೀರೋಯಿನ್ ಆಗ್ಬಿಡ್ತಾನೆ. ನಿಮ್ಗೆ ಆ ಥಾಟ್ ಇಟ್ ಸೆಲ್ಫ್ ವೆರಿ ನೈಸ್ ಅಂಡ್ ಅದನ್ನ ತುಂಬಾ ಚೆನ್ನಾಗೂ ಪ್ರೆಸೆಂಟ್ ಮಾಡಿದ್ದೀರಾ. ಈಗ ನಾನು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನನಗೇನೆ ಆ ಕಂಟೆಂಟ್, ಈಗ ನಿಮಗೆ ಬೇರೆ ಸಿನಿಮಾಗಳಿಗೆ ನಾನಾಗೆ ಕಾಲ್ ಮಾಡಿ ನನ್ನ ಎಕ್ಸೈಟ್ಮೆಂಟ್ ತೋರಿಸಿದಕ್ಕಿಂತ ಜಾಸ್ತಿ ಮಿಸ್ಟರ್ ರಾಣಿಗೆ ತೋರಿಸಿದ್ದೀನಿ ನಾನು ಹೇಳ್ತಾ ಇರೋದು ನನ್ನೊಳಗಡೆ ಇರೋ ಒಬ್ಬ ಆಡಿಯನ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ನನಗೆ. ಅದನ್ನೇ ನಾನು ಹೇಳ್ತಾ ಇರೋದು. ಈಗ ನಾನು ನಿಮ್ಮ ಫಿಲಮ್ಗೆ ಹೇಳಿದ್ದೀನಲ್ವ, ನನಗೆ ಇಷ್ಟ ಆಯ್ತು. ನಾನು ಹೇಳ್ತಾ ಇರೋದು ನಮ್ಮೊಳಗಡೆ ಇರೋ ಒಬ್ಬ ಆಡಿಯನ್ಸ್ ಅಂತ ನೀವು ಹೇಳಿದ್ರಲ್ಲ, ಅದೇ ಪಾಯಿಂಟ್ ಹೇಳ್ತಾ ಇರೋದು. ನಮ್ಮೊಳಗಡೆ ನಾನು ಹೇಳ್ತಾ ಇರೋದು ಒಬ್ಬ ಆಡಿಯನ್ಸ್ ಅಂತ ಹೇಳ್ತಿದೀವಲ್ವಾ. ಸೊ ಈಗ ನಾವೇನು ಹೇಳ್ತೀವಿ, ನಾಳೆ ಆಡಿಯನ್ಸ್ಗೆ ಇಷ್ಟ ಆಗುತ್ತಾ ಅಂತ ಇನ್ನೊಂದು ಕ್ವಶನ್ ಬರ್ತದೆ, ಮೈನ್ ದೊಡ್ಡ ಕ್ವಶನ್ ಬರ್ತದೆ. ನಾವೆಲ್ಲ ಕೇಳ್ಕೊತೀವಲ್ವಾ, ನಾಳೆ ಆಡಿಯನ್ಸ್ಗೆ ಇಷ್ಟ ಆಗುತ್ತಾ ಅಂತ. ಹಾಗಾದ್ರೆ ನಾನು ಯಾರು? ನಾನು ಆಡಿಯನ್ಸ್ ಅಲ್ವಾ? ಹಂಗಾದ್ರೆ ನಾನು ನಿಜವಾಗ್ಲೂ ಆಡಿಯನ್ಸೇ ಆಗಿದ್ದರೆ ನನಗೆ ಆ ಕ್ವಶನೇ ಬರಬಾರ್ದಲ್ವಾ?
ಅದು ಹಂಗೆ ವರ್ಕ್ ಆಗಲ್ಲ. ಈಗ ನೀವು ಯಾವುದೇ ವ್ಯಾಪಾರ ತಗೊಂಡ್ರು ಅಲ್ಲಲ್ಲ, ಈಗ ನಾವೇನ್ ಕೇಳ್ತೀವಿ ಮೇನ್ ಎಲ್ರು ನಾಳೆ ಆಡಿಯನ್ಸ್ಗೆ ಇದು ಇಷ್ಟ ಆಗುತ್ತಾ, ಹಂಗಾರೆ ನಾನು ಯಾರು? ಅಲ್ಲ, ನೀವು ಅದು ಎಲ್ಲ ಬಿಸ್ನೆಸ್ ಕತೆ ಹಂಗೆ ಅಲ್ವಾ? ಬಿಸ್ನೆಸ್ ಬಗ್ಗೆ ಮಾತಾಡೋದು ಇದು ಬಿಸ್ನೆಸ್ ಅಲ್ವಾ? ಈಗ ಹಂಗಾರೆ ಹೋಟೆಲ್ ಓನರ್ ಅವ್ನ್ ಗಲ್ಲದಲ್ಲಿ ಕೂತ್ಕೊಂಡು ಅವ್ನ್ ಕಸ್ಟಮರ್ ಅಲ್ವಾ? ನಾನ್ ಕಸ್ಟಮರ್ ತರ ಅವ್ನ್ ದೋಸೆ ತಿನ್ಕೊಂಡು ನನ್ ಕಸ್ಟಮರ್ ಅಂತ ಹೇಳಕ್ಕಾಗಲ್ಲ. ಅವನೊಬ್ಬ ವ್ಯಾಪಾರಿ. ಅವ್ನ ಕಸ್ಟಮರ್ಗೆ ನಾನು ಏನ್ ಅಡುಗೆ ಮಾಡಕ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ಇದ್ರ ಮೇಲೆ ಮಾಡಕ್. ಇವಾಗ ನಾನು ಅವ್ನು ಹೋಟ್ಲ್ ಓನರು, ನೀವು ಅಡಿಗೆ ಬಿಟ್ರು, ಅಥವಾ ನಾನು ಅಡಿಗೆ ಬಿಟ್ರು, ನೀವು ಹೋಟ್ಲ್ ಓನರ್ ಅಂತ ಅನ್ಕೊಳ್ಳಿ. ಈಗ ಆಯ್ತಾ, ನಾನು ಕುಕಿಂಗ್ ಮಾಡಿದೆ, ನೀವು ತಿಂದ್ರಿ, ನಾವಿಬ್ರು ಹೋಟ್ಲು ಸ್ಟಾರ್ಟ್ ಮಾಡಕ್ಕೆ ಇದು ಮಾಡಿದೀವಿ. ಈಗ ಆಯ್ತಾ, ನಾವಿಬ್ರು ತಿನ್ಬಿಟ್ಟು ಆಹಾ ಸೂಪರ್ ಆಗಿದೆ, ನಾಳೆ ಬರೋ ಕಸ್ಟಮರ್ ಇಷ್ಟಪಡ್ತಾರೆ ಅಂತ ಅನ್ಕೋತಾ ಇದ್ದೀವಿ. ಫಸ್ಟ್ ಕಸ್ಟಮರ್ಸ್ ಹಂಗ ಅನ್ಕೋತಾ ಇದೀವಿ ಅಲ್ವಾ? ನಾವಿಬ್ರು ಹಂಗ ಅನ್ಕೋಬಿಟ್ವಿ. ಇವಾಗ ನಾಳೆ ಕಸ್ಟಮರ್ ಬರ್ತಾ ಇಲ್ಲ, ಆಯ್ತಲ್ವಾ? ಸೊ ಅವಾಗ ಏನರ್ಥ, ನಮ್ಮ ಟೇಸ್ಟ್ ನಾವ್ ಏನ್ ಅನ್ಕೋತಾ ಇದೀವಲ್ವಾ, ಅದು ಅವ್ರಿಗೆ ಆ ಟೇಸ್ಟ್ ಇಷ್ಟ ಆಯ್ತಾ ಇಲ್ಲ. ನಮ್ಗೆ ಇಷ್ಟ ಆಗೈತೆ. ಈ ಪಾಯಿಂಟ್ ನಾನು ಒಪ್ಪಲ್ಲ. ಯಾಕಂದ್ರೆ ಈಗ ಸರ್, ಈಗ ನಾವಿಬ್ರು ಚೆನ್ನಾಗಿದೆ ಅಂತ ಅನ್ಕೋತಾ ಇದೀವಿ ತಿನ್ಬಿಟ್ಟು ಮಸಾಲೆ ದೋಸೆನ, ಬಿರಿಯಾನಿನ. ಅಲ್ಲ, ಈ ಕಂಟೆಂಟ್ ಚೆನ್ನಾಗಿದ್ರಷ್ಟೇ ಸಾಲದು ಜನ ಬರೋದಕ್ಕೆ ಥಿಯೇಟರ್ಗೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಅದು ಕಂಟೆಂಟ್ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಎಲ್ಲಿ ಬರ್ತಿದ್ದಾರೆ ಆಡಿಯನ್ಸ್? ಸೊ ನೀವು ಕಂಟೆಂಟ್ ಚೆನ್ನಾಗಿ ಕೊಟ್ರೆ ಆಡಿಯನ್ಸ್ ಬರ್ತಾರೆ ಅನ್ನೋದು ಸುಳ್ಳು. ನಾನು ಅನ್ಕೋತಾ ಇರೋದೇನು ಗೊತ್ತಾ? ಹಂಗಲ್ಲ ಸರ್, ನಾನೇನು ಅನ್ಕೋತಾ ಇರೋದು ಗೊತ್ತಾ? ಈಗ ನಾವಿಬ್ರು ತಿಂದ್ವಿ, ನಾವಿಬ್ರು ಇವ್ರಿಗೆ ಕೊಟ್ವಿ, ಆಯ್ತಲ್ವಾ, ಪ್ರವೀಣ್ ಅವ್ರಿಗೆ ಕೊಟ್ವಿ. ಸೊ ಪ್ರವೀಣ್ ಅವರು ಇನ್ನೊಂದಿಬ್ರು, ನಾವು 4 ಜನ ಸಿನಿಮಾದವರೇನೆ. ಸರ್ ಸಿಂಪಲ್ ಆಗಿ ಒಂದು ಮಾತಾಡಲ್ಲ, ನಾವೊಂದು ಹೋಟೆಲ್ ಹೋಗ್ತಾ ಒಂದು ಪಾನಿಪುರಿ ಅಂಗಡಿಗೆ ಹೋಗ್ತೀವಿ ಅಂತ, ಒಬ್ಬನಿಗೆ ಆ ಪರ್ಟಿಕ್ಯುಲರ್ ಅಂಗಡಿಯಲ್ಲಿ ಒಬ್ಬರಿಗೆ ಅದಕ್ಕೆ ಸ್ವೀಟ್ ಹಾಕಿದ್ರೆ ಅಲ್ಲಿ ಚೆನ್ನಾಗಿರುತ್ತೆ, 3 ಜನಕ್ಕೆ ಅದು ಇಷ್ಟ ಆಗುತ್ತೆ, ಇನ್ನು ಒಂದಿಬ್ರು ಬರ್ತಾರೆ ಅವ್ರಿಗೆ ಅದು ಇಷ್ಟನೇ ಆಗಲ್ಲ, ಟೇಸ್ಟ್ ಅವ್ನ ಖಾರನೇ ಬೇಕು. ಹೌದು, ಡೆಫಿನೆಟ್ಲಿ. ಈ ನಮ್ ಕೈ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೂಡ 5 ಬೆರಳಿದೆ, 5 ಸಮ ಇಲ್ಲ. ಎಲ್ಲಾ ಟೈಮಲ್ಲೂ ಎಲ್ಲರಿಗೂ ಇಷ್ಟ ಆಗಲ್ಲ, ಹಾಗಂತ ಎಲ್ಲರಿಗೂ ಇಷ್ಟ ಆಗದೇನೂ ಇರಲ್ಲ. ಅದ್ರಲ್ಲಿ ಒಂದಷ್ಟು ಜನಕ್ಕೆ ಇಷ್ಟ ಆಗತ್ತೆ, ಒಂದೊಂದ್ಸಲ ಯಾರಿಗೂ ಇಷ್ಟನೇ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಅವ್ರ ಅಭಿರುಚಿ, ಅವರ ರಿಕ್ವೈರ್ಮೆಂಟ್. ಈಗ ನಮಗೂ ಅಷ್ಟೇ, ಈಗ ನಾವು ಮಾಡಿದ್ ನಮ್ಗೆ ಯಾವಾಗ್ಲೂ ರುಚಿಸುತ್ತೆ, ನಾವು ಕರೆಕ್ಟಾಗಿ ಮಾಡಿದ್ವಿ ಅಂತಾನೆ ಅನ್ಸುತ್ತೆ. ನಾವು ಅದಕ್ಕೆ ಇಲ್ಲ ಅದು ಸಾಗಲಿಲ್ಲ, ಇದು ಸಾಕಾಗಿಲ್ಲ, ಉಪ್ಪು ಜಾಸ್ತಿ, ಖಾರ ಕಡಿಮೆ, ಇದೆಲ್ಲಾನು ಸರಿ ಮಾಡ್ಬೋದು, ಅದು ನಮಗ್ ಸರಿ ಅನ್ಸುತ್ತೆ. ಬಟ್ ಎದುರುಗಡೆ ಇರೋರಿಗೆ ಅಥವಾ ಕೊಡುವಂತವ್ರಿಗೆ ಅದು ವ್ಯತ್ಯಾಸ ಕಂಡೇ ಕಾಣುತ್ತೆ. ಮೇ ಬಿ ಅದರಲ್ಲಿ ಅದು ನಾವೇನೋ ಎಕ್ಸ್ಪೆರಿಮೆಂಟ್ ಮಾಡಿರೋದು ಅದು ಎಲ್ಲರಿಗೂ ಇಷ್ಟ ಪಡೋದು, ಈ ಹೊಸದಾಗಿದೆಯಲ್ಲ ಡೆಫಿನೆಟ್ಲಿ. ಈಗ ಅದನ್ನ ನಾವು ಗ್ರಹಿಸದೆ ನಾವು ಹಿಂಗೆ ಇಲ್ಲಿ ಸರ್ವೈವ್ ಆಗ್ತೀವಿ. ಅದನ್ನ ಗ್ರಹಿಸ್ಲೇಬೇಕು, ಗ್ರಹಿಸ್ತೇನೆ ಇದ್ರೆ ಆಗಲ್ಲ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನಾನು ಹೇಳ್ತಾ ಇರೋದೇನು ಗೊತ್ತಾ, ಈಗ ನನ್ನ ವೆರಿ ಸಿಂಪಲ್ ಪಾಯಿಂಟ್, ನೀವು ಗ್ರಹಿಸಿ ಅದ್ರ ತಕ್ಕಂಗೆನೆ ಮಾಡಿದ್ರಿ ಅಂತಾನೆ ಇಟ್ಕೊಳ್ಳಿ. ಸ್ಟಿಲ್ ಅದ್ರ ತಕ್ಕಂಗೆ ಅಲ್ಲ, ನಾನು ಹೇಳ್ತಾರೆ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಓಕೆನಾ, ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸ್ಟಿಲ್ ನೀವು ಹೇಳಿದ ಪಾಯಿಂಟ್ಗೆ ಬರ್ತೀನಿ. ಸ್ಟಿಲ್ ಆವಾಗಲೂ ನಿಮ್ ಟ್ರೈಲರ್ ಬರೀ 10,000 50,000 ಇರುತ್ತೆ. ಇಲ್ಲ, ನೀವು ಮಾಡಿ ಮಾತ್ರಕ್ಕೆ ಅದೇನು 1 ಮಿಲಿಯನ್ ಹೋಗ್ಬಿಡುತ್ತೆ. ಇದು ಗೊತ್ತಿಲ್ಲದ ಫಾರ್ಮುಲಾ. ಇದು ನಾನು ಹೇಳ್ತಿರೋದು ಫಾರ್ಮುಲಾ ಪಕ್ಕಕ್ಕೆ ಇಟ್ಬಿಡಿ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಈಗ ನಮ್ಗೆ ಈಗ ಈಗ ಜನರ ಟೇಸ್ಟ್, ಅಭಿರುಚಿ ನಾವು ಜನರಲ್ ಆಗಿ ಅರ್ಥ ಮಾಡ್ಕೋತೀವಿ ಅನ್ಕೊಳ್ಳಿ. ಆವಾಗ ಈಗ ನಾನು ನಮ್ಮ ಹೋಟ್ಲಲ್ಲಿ ಏನೋ ಒಂದು ಮಾಡಿದೆ, ಸೊ ಅರ್ಥ ಮಾಡ್ಕೊಂಡು ಮಾಡಿರೋದ್ರಿಂದ ಅದು ಜಾಸ್ತಿ ಜನಕ್ಕೆ ಆ ಟೇಸ್ಟ್ ಹಿಡಿಸುತ್ತೆ ಅಂತ ಹೇಳ್ತಾರೆ ಅಷ್ಟೇ, ಆಯ್ತಲ್ವಾ? ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 100%. ಈಗ ನಾವೆಲ್ಲ ಮಾಡ್ತಾ ಇರೋದೇನು ಗೊತ್ತಾ, 10% ಜನಕ್ಕೂ ಇಷ್ಟ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಆ ಟೇಸ್ಟು ನಾವು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಹೋದರೆ ಬಹುಶಃ 30% 40%ಗೆ ಇಷ್ಟ ಆಗಬಹುದು. ಯಾಕೆಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿ ಆಗಿದ್ರೆ ಅದು ಆಗಲೇಬೇಕು. ಇಲ್ಲ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ಕರೆಕ್ಟಾಗಿ ಆಗಿಲ್ಲ. ಬಹುಶಃ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಈಗ ನಾವು ಮಂಜು ಮಲ್ಲೆ ಬಾಯ್ಸ್ ಮಾತಾಡ್ತಾ ಇದ್ದೀವಿ, ಪ್ರೇಮಲ, ಎಲ್ಲರೂ ಕೂಡ ಅಲ್ಲಿ ಎಕ್ಸಾಂಪಲ್ ತಗೋತಾ ಇದೀವಲ್ವಾ? ಯಾಕೆ ಎಕ್ಸಾಂಪಲ್ ತಗೋತಾ ಇದೀವಿ? ಡಿಫ್ರೆಂಟ್ ಆಗಿರೋ ಸಿನಿಮಾಗಳಿಗೆ ಮಾಡಿ ಅಲ್ಲಿ ವರ್ಕ್ ಆಗ್ತಾ ಇದೆ ಅಲ್ವಾ? ನಾನು ಹೇಳ್ತಾ ಇರೋದು ಏನಂದ್ರೆ, ನನ್ನ ಪಾಯಿಂಟ್ ವೆರಿ ಸಿಂಪಲ್. ಅಂದ್ರೆ ನಾನು ನಿಮ್ ಪಾಯಿಂಟ್ ಅಗ್ರಿ ಮಾಡ್ಕೊಂತ ಇದ್ದೀನಿ. ಇದ್ರ ಜೊತೆಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ಅಷ್ಟೇ ಸಾಲದು, ಅದ್ರದ್ದೊಂದು ಪ್ಯಾಕೇಜಿಂಗ್ ಅಂಡ್ ಮಾರ್ಕೆಟಿಂಗ್ ಇದೆಯಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೋಲ್ಡ್ ಪ್ಲೇ ಕಾನ್ಸರ್ಟ್ ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಟಿಕೆಟ್ ಹೋಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತೆ ನಿಮ್ಗೆ. ಆಮೇಲೆ ನೀವು ಅದ್ರದ್ದು ಮೊನ್ನೆ ಅಹಮದಾಬಾದ್ ಶೋ ನೋಡ್ಬೇಕು, ಕೋಟಿಗಟ್ಲೆ ಏನ್ ನಿಮ್ಗೆ ಹಂಗಿದೆ ಎಲಿವೇಶನ್. ಅವ್ರದ್ದು ಮೈಂಡ್ ಸೆಟ್ ಅಂದ್ರೆ ಅದು ಹಂಗೆ ಫೀಡ್ ಮಾಡ್ತಾರೆ ಅವರು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತಿಂಗಳು 5 ಕೋಟಿ ಬಿಸ್ನೆಸ್ ಮಾಡೋ ಒಂದು ಹೋಟೆಲ್ ವರ್ಲ್ಡ್ ವೈಡ್ ಫೇಮಸ್, ಓಕೆನಾ? ಯಾರೊಬ್ರು ನನ್ನ ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀನಿ ನಾನು, ಇಲ್ಲಿ ಅದು ಯಾವುದೋ ನಿಮ್ಮ ಊರಿಗೆ ಬಂದಿದ್ದೇನೆ, ಅದು ಯಾವುದೋ ಹೋಟ್ಲ್ ಸಖತ್ ಫೇಮಸ್ ಅಂತಲ್ಲ, ಒಂದ್ಸಲ ಕರ್ಕೊಂಡು ಹೋಗಿ ತಿನ್ಸು ಅಂತ. ಓವರ್ ರೇಟೆಡ್ ಅಂತಾರೆ ಅವ್ರು ತಿನ್ಬಿಟ್ಟು. ಇಟ್ ಈಸ್ ಓವರ್ ರೇಟೆಡ್ ಅಂತಾರೆ. ನಿಮಗೆ ಮ್ಯಾಕ್ಸಿಮಮ್ ರಿಪೋರ್ಟ್ ನಂಗೆ ಸಿಕ್ಕಿರೋದೆ ಅದು,
ಮಾರ್ಕೆಟಲ್ಲಿ ಸುಮ್ಮನೆ ಬಸ್ ಇದು ಓವರ್ ರೇಟೆಡ್ ಅಂತಾರೆ. ನೀವು ಇದನ್ನ ಹೆಂಗ್ ಮಾತಾಡ್ತೀರಾ ಅಂದ್ರೆ ಹೆಂಗ್ ಅನಲೈಸ್ ಮಾಡೋದು ಇದನ್ನ? ಅಂದ್ರೆ ಅವ್ನು ತಿಂಗಳು 5 ಕೋಟಿ ಬಿಸ್ನೆಸ್ ಆಗೋದು ಹೆಂಗ್ ಮಾಡ್ತಿದ್ದಾನೆ? ಅವನು ಕಸ್ಟಮರ್ಗೆ ಬೇಕನ್ನಂಗೆ ಕೊಡ್ತಿದ್ದಾನ ಅಥವಾ ಅದು ಪ್ರೊಜೆಕ್ಷನ್ ಎರಡು ಬ್ಲೆಂಡಾ? ಕಸ್ಟಮರ್ಗೆ ಏನ್ ಬೇಕು ಅದನ್ನು ಕೊಡ್ತಾ ಇದೆ, ಅಟ್ ದ ಸೇಮ್ ಟೈಮ್ ಒಂದು ಪ್ರೊಜೆಕ್ಷನ್ ಹಂಗಿದೆ, ಆಹಾರ ಆಗಿದೆ. ನಾನು ಹೇಳ್ತಿರೋದು ಈಗ ನೀವು ಜನರನ್ನ ಅರ್ಥ ಮಾಡ್ಕೊಂಡು ಜನರ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ಆಗಿ ಸಿನಿಮಾದವ್ರ ಜೊತೆ ಬಿಟ್ಟು ಜನರ ಜೊತೆ ಜಾಸ್ತಿ ಅರ್ತು ಬೆರ್ತು ಡೈಲಿ ಲೈಫಲ್ಲಿ ಅದನ್ನ ಅನಲೈಸ್ ಮಾಡ್ಕೊಂಡು ಕಂಟೆಂಟ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರೊಜೆಕ್ಷನ್ ಪ್ಯಾಕೇಜಿಂಗು ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಬರೀ ಅಷ್ಟೇ ಸಾಲದು, ಇಟ್ಸ್ ಅ ಬ್ಲೆಂಡ್ ಆಫ್ ಬೋತ್. ಅಲ್ಲ ಗೊತ್ತಾಯ್ತು. ನಾವು ಡೈರೆಕ್ಟ್ ಆಗಿ ಸಫರಿಂಗ್ ಆಗೋದು ಎಲ್ಲಿ ಗೊತ್ತಾ? ನಾವು ಬೆರ್ತು ಸಿನಿಮಾ ಮಾಡುವುದಷ್ಟೇ, ಪ್ರೆಸೆಂಟ್ ಮಾಡ್ಬೇಕಾಗಿರೋ ಒಂದು ಪ್ರೊಡ್ಯೂಸರು ನಾವು ಅಲ್ಲಿ ಸಫರ್ ಮಾಡ್ತಾ ಇರೋದು. ಅಂದ್ರೆ ನಿಮಗೆ ರಾಂಗ್ ಕೊಲಾಬ್ರೇಷನ್ಗಳಾಗ್ಬಿಡ್ತವೆ ಎಷ್ಟೋ ಸಲ. ಅಂದ್ರೆ ಪ್ರೆಸೆಂಟೇಷನ್ ಆಗಲಿಲ್ಲ ಅಂದಾಗ ಎಲ್ಲೋ ಒಂದು 4-5 ಜನ ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಸರ್ ನಿಮ್ಮ ಸಿನಿಮಾ ನಾನು ಟ್ರೈಲರ್ ನೋಡಿದೆ ಬಟ್ ಥಿಯೇಟ್ರಲ್ಲಿ ನೋಡೋಕೆ ಸಿಕ್ಕಲಿಲ್ಲ ಸರ್, OTT ಎಲ್ಲೂ ಇಲ್ವಾ ಸರ್? ಅದು ಇದು ಬೇಡ, ನನ್ನ ಭಾಗ್ಯರಾಜ ಎಕ್ಸಾಂಪಲ್ ತಗೊಳ್ಳಿ, ಇವತ್ತಿಲ್ಲ, ಅದೆಲ್ಲೂ OTT ಇಲ್ಲ. ಅಂದ್ರೆ ನಾನೊಂದು ಸಿನಿಮಾ ಮಾಡಿದ್ದೀನಿ ಅಂತ ತೋರಿಸೋದಕ್ಕೆ ಸಿನಿಮಾ ಇಲ್ಲ ನನ್ನ ಹತ್ರ. ಅದು ಇಟ್ಸ್ ನಾಟ್ ಮೈ ಮಿಸ್ಟೇಕ್. ಓಕೆನಾ? ಕೇಳ್ತಾರೆ ಜನ, ಸರ್ ನಿಮ್ಮ ಟ್ರೈಲರ್ ಸಖತ್ ಇಷ್ಟ ಆಗಿತ್ತು, ನಕಲು ಮಾಡಬೇಡಿ ಸಾಂಗ್ ಭಯಂಕರ ಇಷ್ಟಪಟ್ಟಿದ್ವಿ ಸರ್, ಈ ಸಿನಿಮಾ ನೋಡ್ಬೇಕು ಅಂತ ಆಸೆ, ಎಲ್ಲೂ ಇಲ್ವಾ ಸರ್ ಸಿನಿಮಾ ಅಂತ. ನಾನು ಹೆಂಗ್ ಅಂದ್ಕೊಳ್ಳೋದು ಅದು ಇದು ನಾಟ್ ಮೈ ಮಿಸ್ಟೇಕ್ ಅಂದ್ರಲ್ವಾ, ನಾನು ಹೇಳ್ತಾ ಇರೋದು, ನಾನೇನ್ ಹೇಳ್ತೀನಿ ಗೊತ್ತಾ, ಅದು ನಮ್ದೇ ಮಿಸ್ಟೇಕ್ ಅಂತ. ಅಲ್ಲ ನಮ್ದೇ ಮಿಸ್ಟೇಕ್ ಅಲ್ಲ, ನಮ್ದೇ ಮಿಸ್ಟೇಕ್ ಅಲ್ಲ. ನಾವು ಅಂತ ಪ್ರೊಡ್ಯೂಸರ್ಸ್ ಜೊತೆ ನಾವು ಫಸ್ಟ್ ಇದು ಮಾಡಿದ್ವಿ ಗೊತ್ತಾ, ಯಾಕೆ ಮಾಡಿದ್ವಿ ನಾವು? ಯಾಕೆ ಅಂದರೆ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಈಗ ನೀವು ಅರ್ಥ ಮಾಡ್ಕೊಂಡು ನೀವು ಹೇಳಿದ್ರಲ್ಲ, ನೀವು ಹೇಳಿದ್ ಕರೆಕ್ಟ್ 100%. ಏನು ಆ ಪ್ಯಾಕೇಜಿಂಗು ಎಲ್ಲ ಸೇರಿ ಆಗುತ್ತೆ. ಪ್ಯಾಕೇಜಿಂಗ್ ಅಂದರೆ ಪ್ರಮೋಷನ್ನು ಎಲ್ಲ ಸೇರಿ ಕರೆಕ್ಟ್. ಅದೇ ಹೇಳ್ತಾ ಇರೋದನ್ನು. ಸೊ ಅದು ಮಾಡೋಕ್ಕೆ ಆಗದೆ ಅದು ಇದ್ದಾಗ ಸೊ ನಾವು ಅಂಥವ್ರ ಜೊತೆ ಏನು ಕೊಲಾಬ್ರೇಟ್ ಆಗ್ತೀವಲ್ವಾ, ಅದು ಯಾರು ತಪ್ಪು? ಅಲ್ಲ, ಎಂಡ್ ಆಫ್ ದ ಡೇ ನಿಮ್ ಡಿಸಿಷನ್ಸ್ಗೆ ನಿಮ್ದೇ ಜವಾಬ್ದಾರಿ. ಅಂದ್ರೆ ನೀವು ಹೇಳ್ತಾರ ಅದು, ಈಗ ನಾಳೆ ದಿನ ನಿಮ್ ಮದುವೆ ಆಯ್ತು, ನಿಮ್ದೇ ಡಿಸಿಷನ್. ಹೌದು, ಅದು ಚೆನ್ನಾಗಿ ಆಯ್ತಾ ಕ್ರೆಡಿಟ್ ನಿಮ್ಗೇನೆ, ಡಿವೋರ್ಸ್ ಆಯ್ತಾ ಕ್ರೆಡಿಟ್ ನಿಮ್ಗೇನೆ, ನಿಮ್ದೇ ತಪ್ಪು. ನಾನು ಇಂಪ್ರೂವ್ ಆದಾಗ ಈಗ ನೆಕ್ಸ್ಟ್ ಮೂವಿನಲ್ಲಿ ವಿ ವಿಲ್ ಕೊಲಾಬ್ರೇಟ್ ಮೇ ಬಿ ವಿತ್ ಎ ಬೆಟರ್ ಪ್ರೊಡ್ಯೂಸರ್. ನಾವು ಇದನ್ನೆಲ್ಲ ಫಸ್ಟೇ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾವೇನು ಮಾಡ್ತೀವಿ ಗೊತ್ತಾ ಸರ್, ನನಗೆ ಅರ್ಥ ಮಾಡ್ಕೊಂಡಿರೋದು, ಈಗ ನಾನು ಫಸ್ಟ್ ಸಿನಿಮಾ ಮಾಡಿದಾಗ ಬರೀ ಭಯ, ಪ್ರೊಡ್ಯೂಸರ್ ಸಿಕ್ಬಿಟ್ರೆ ಸಾಕು ಅಂತ ಭಯ. ಅವ್ರ ಹಿನ್ನೆಲೆ ಏನು, ನಿಜವಾಗ್ಲೂ ಅವ್ರಿಗೆ ಸಿನಿಮಾ ಟೇಸ್ಟ್ ಇದೆಯಾ, ಅಥವಾ ಯಾವ ಕಾರಣಕ್ಕೆ ಸಿನಿಮಾ ಮಾಡ್ತಾ ಇದ್ದಾರೆ. ಇಲ್ಲಿ 90% ಮಾಡೋದು ರಾಂಗ್ ಕಾರಣಗಳಿಗೆ ಮಾಡ್ತಾ ಇರ್ತಾರೆ ಸಿನಿಮಾನ. ಆಯ್ತಲ್ವಾ? ನಿಮ್ಗೆ ಗೊತ್ತು, ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ನಾನು ಯಾರೋ ಅವ್ರ ಮಗನ ಲಾಂಚ್ ಮಾಡಬೇಕಾಗಿರ್ಬೋದು, ತಪ್ಪಂತ ಹೇಳ್ತಾ ಇಲ್ಲ. ಅಥವಾ ಇನ್ನೇನೋ ಅಲ್ಲ, ನಮ್ಗೆ ಮಗನ ಲಾಂಚ್ ಮಾಡ್ತಾ ಇರೋದು ಅಲ್ಲ, ನಾನು ಇದನ್ನ ಹ್ಯೂಮರ್ ಆಗಿ ತಗೊಂಡೆ. ನಾನು ಹೇಳ್ತಾ ಇರೋದು ನೀವ್ ಹೇಳಿ ಸೀಕ್ವೆನ್ಸ್ ಕರೆಕ್ಟ್ ಆಗಿ ಸಿಗ್ತಾಯ್ತಿಲ್ಲ. ನನಗೆ ಏನ್ ಅರ್ಥ ಆಗಿದೆ ಗೊತ್ತಾ, ಈಗ ನನ್ನ ಎಕ್ಸಾಂಪಲ್ ಕೊಡಿದ್ದು ಅದಕ್ಕೇನೆ. ಅಂದ್ರೆ ಸೊ ನಮ್ಗೆ ಏನಿತ್ತು ಅಂತಂದ್ರೆ ಫುಲ್ ಫಿಯರ್. ಅಂದ್ರೆ ನಮ್ಗೆ ಆ ಎಜುಕೇಶನ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ಇದೆಲ್ಲ ಇದು ಪಾರ್ಟ್ ಆಫ್ ದ ಎಜುಕೇಶನ್. ಈಗ ನಾವು ಯಾರು ಫಿಲಮ್ ಸ್ಕೂಲ್ ಹೋಗಿಲ್ಲ, ಆಯ್ತಲ್ವಾ? ಸೊ ಈಗ ಪಾರ್ಟ್ ಆಫ್ ದ ಎಜುಕೇಶನ್ ಏನು, ಬರೀ ಸ್ಟೋರಿ ಬರೆಯೋದೆಲ್ಲ ಕುತ್ಕೊಂಡು ಒಂದು ರೂಮಲ್ಲಿ ನಾವು ಹೆಂಗೆ ಪ್ರೊಡ್ಯೂಸರ್ಗಳಿಗೆ ಪಿಚ್ ಮಾಡೋದು, ಅಥವಾ ವಿ ಚೂಸ್ ಪ್ರೊಡ್ಯೂಸರ್ಸ್. ಈಗ ಎಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪ್ರೊಡ್ಯೂಸರ್ಸ್ ಚೂಸ್ ದ ಡೈರೆಕ್ಟರ್ ಆಗಿದೆ. ನಾನು ಹೇಳ್ತಾ ಇರೋದು ಅದು ಹಂಗಲ್ಲ, ಅದು ಮ್ಯೂಚುವಲ್ ಇರಬೇಕು, ಅಥವಾ ಉಲ್ಟಾ ಆಗಬೇಕು. ನಾವು ಬೆಸ್ಟ್ ಪ್ರೊಡ್ಯೂಸರ್ನ ಚೂಸ್ ಮಾಡೋ ಥರ ಆಗಬೇಕು. ಅದು ಯಾವಾಗ ಆಗುತ್ತೆ, ನಮಗೆ ಫಸ್ಟ್ ಆ ಫಿಯರ್ ಹೋಗ್ಬೇಕು, ಏನು ಯಾರು ಸಿಗಲ್ಲ ನಮಗೆ, ಅದೇ ಪರಿಸ್ಥಿತಿ ಇರಬಹುದು. ಬಟ್ ನಾವು ಆ ಬೈಕ್ ಏನು ಮಾಡ್ತೀವಿ, ಯಾರೋ ಒಬ್ರನ್ನ ಹೋಗಿ ಗಂಟು ಹಾಕೊಂಡ್ಬಿಡ್ತೀವಿ. ಇಲ್ಲ, ಇದು ನೀವು ಹೇಳಿದ್ರಲ್ಲ, ಅದು ಉಲ್ಟಾ ವರ್ಕ್ ಆಗಿದ್ರೇನೆ ಬೆಟರ್ ಅನ್ನೋ. ಅಂದ್ರೆ ಈಗ ಪ್ರೊಡ್ಯೂಸರ್ ಡೈರೆಕ್ಟರ್ ನ ಚೂಸ್ ಮಾಡೋದು ನಿಮ್ಗೆ ಹಳೆ ಪ್ರೊಡ್ಯೂಸರ್ ನಾಲೆಡ್ಜ್ ಇಲ್ಲ. ಇಲ್ಲ, ನಾನು ಹೇಳ್ತಿರೋದು ಏನಂದ್ರೆ, ಈಗ ಹಳೆ ಸ್ಟುಡಿಯೋಗಳೆಲ್ಲ ಇತ್ತಲ್ಲ, ಅಂದ್ರೆ ಅದು ಇರ್ರೆಸ್ಪೆಕ್ಟ್ ಆಫ್ ದ ಲ್ಯಾಂಗ್ವೇಜ್, ಮಡ್ರಾಸ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಇಲ್ಲಿರ್ಬೋದು, ಅವರೊಂದು ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಹೌಸ್ಗಳಿತ್ತು. ಈಗ ಫಾರ್ ಎಕ್ಸಾಂಪಲ್ ವಜ್ರೇಶ್ವರಿ ಕಂಬೈನ್ಸ್, ಆ ಕಂಪ್ನಿ ಅವ್ರ ಪ್ರೊಡ್ಯೂಸರ್ ಇದು ಡೈರೆಕ್ಟರ್ ಅವ್ರು ಚೂಸ್ ಮಾಡೋರು. ಕಾದಂಬರಿ ಹೋಗ್ಬಿಟ್ಟು ಈ ಸಂಗೀತಂ ಶ್ರೀನಿವಾಸ್ ಕೈಲಿ ಮಾಡ್ಸೋಣ, ಇದನ್ನ ನಮ್ಮ ದೊರೆ ಭಗವಾನ್ ಕೈಲಿ ಮಾಡ್ಸೋಣ ಅಂತ. ಸೊ ಆವಾಗ ನಿಮ್ಗೆ ಸಿನಿಮಾ ಚೆನ್ನಾಗುತ್ತೆ. ಕರೆಕ್ಟ್. ಇಲ್ಲಿ ಅದು ಹೋಗ್ಬಿಟ್ಟು ಈಗ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ ನ ಚೂಸ್ ಮಾಡೋ ತರ ಆಗಿದೆಯಲ್ಲ, ಹಂಗಾಗಿ ಎಡುತ್ತಾ ಇರೋದು ನಿಮ್ಗೆ. ಅಲ್ಲ, ನಿಮ್ದು ಇದು ಬಿಡಿ, ನಾನು ಹೇಳ್ತಾ ಇರೋದು ದೊಡ್ಡ ಮಿಸ್ಟೇಕ್ ಏನಾಗಿದೆ ಗೊತ್ತಾ, ರಾಂಗ್ ಪ್ರೊಜೆಕ್ಷನ್ಸ್ ಇವೆಲ್ಲವೂ.
ಈಗ ಫಾರ್ ಎಕ್ಸಾಂಪಲ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರೆ ಆಗ್ಲೇ ರಿಯಾಲಿಟಿ ಮಾತಾಡ್ತಿದ್ರು ಅವ್ರು, ಅಂದ್ರೆ ಟ್ರೈಲರ್ ಆಗ್ಲಿ ಅಥವಾ ಸಾಂಗ್ ಆಗ್ಲಿ ಅಥವಾ ಏನೋ ಒಂದಾಗ್ಲಿ ಒರಿಜಿನಲ್ ಆಗಿ ಇಷ್ಟೇನೆ ಹೋಗೋದು, ಒರಿಜಿನಲ್ 100%. ಆ ಒರಿಜಿನಾಲಿಟಿನ ಕಳ್ಕೊಂಡು ಒಂದು ಪರದೆ ಹಾಕೊಂಡು ನಾವು ಅದನ್ನ ಪ್ರೊಜೆಕ್ಟ್ ಮಾಡ್ತೀವಿ. ಈಗ ಹೊರಗಿನವ್ರಿಗೆ, ಈಗ ಯಾರೋ ಇನ್ವೆಸ್ಟರ್ ಬರಬೇಕು ಇಂಡಸ್ಟ್ರಿಗೆ ಅಂತ ಇರೋರ್ಗೆ ಆಕ್ಚುಲಿ ರಾಂಗ್ ಏನಾಗ್ತಿದೆ ಗೊತ್ತಾ? ಈಗ ಅವರೇ ಹೇಳಿದ್ರು, ಈಗ ಇದೇನೋ ಒಂದು ಸಿನಿಮಾ ಒಂದು 3 ವೀಕ್ ಅದು ಹೆಂಗ್ ಸಸ್ಟೈನ್ ಮಾಡಿರ್ತಾರೆ ಅಂತ ಇಂಡಸ್ಟ್ರಿ ಅವ್ರಿಗೆ ಗೊತ್ತು ಚೆನ್ನಾಗಿ, ಆಯ್ತಾ? ಆ 3 ವೀಕ್ ಬಟ್ ಹೊರಗಿನ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಹೆಂಗ್ ತೋರಿಸ್ತಾರೆ, ಸರ್ ನನ್ ಸಿನಿಮಾ 4 ವಾರ ಹೋಗಿದೆ, ನಮ್ದು ಇಷ್ಟು ದುಡ್ಡು ಮಾಡಿದೆ ಅಂತ. ರಾಂಗ್ ರಿಯಾಲಿಟಿ ಚೆಕ್ ಮಾಡ್ಕೊಂಡು ಅವ್ನು ಬಂದ್ರೆ ಅವ್ನ್ ಬುದ್ಧಿವಂತ ಆಗ್ತಾನೆ, ಅವ್ನ್ ಸರ್ವೈವ್ ಆಗ್ತಾನೆ. ಇಲ್ಲ ಅಂತಂದ್ರೆ ಆ ತರದವ್ರು ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಸತ್ಯ ಗೊತ್ತಾದ್ಮೇಲೆ ಅರ್ಧಕ್ ಬಿಟ್ಟು ಹೋಗ್ತಾರೆ, ಅಥವಾ ನೆಕ್ಸ್ಟ್ ಅವ್ರ ಇಂಡಸ್ಟ್ರಿಗೆ ಬರಲ್ಲ. ಹೌದು, ಅಲ್ಲ ನಿಮ್ ಈ ತರದ ರಾಂಗ್ ಪ್ರೊಜೆಕ್ಷನ್ ಗಳು ಒಂದಷ್ಟು ಜನರಿಂದ, ಎಲ್ಲರಿಂದ ಅಂತಲ್ಲ, ಆಗಿರೋದ್ರಿಂದನೇ ಈ ಒಂದೆಲ್ಲ ಇದು ಕ್ರಿಯೇಟ್ ಆಗಿರೋದು. ನೀವು ಅವಾಗ ಹೇಳ್ತಾ ಇದ್ರು ಪ್ರೊಡಕ್ಷನ್ ಹೌಸ್ಗಳು, ಇವತ್ತು ಯಾವ ಪ್ರೊಡಕ್ಷನ್ ಹೌಸ್ ಇದೆ ಸರ್? ಡೆಫಿನೆಟ್ಲಿ ಇಲ್ಲ, 1-2 ಅದನ್ನು ಒಂದ್ ಸ್ಟಿಕರ್ ಆಗ್ಬಿಟ್ಟಿದ್ದಾರೆ. ಆ ತರದ ಪ್ರೊಡಕ್ಷನ್ ಹೌಸ್ಗಳು ಉಟ್ಕೋತಾ ಇಲ್ಲ. ಏನಕ್ಕೆ ಉಟ್ಕೋತಾ ಇಲ್ಲ ಅಂತಂದ್ರೆ ಈ ಒಂದು ರಾಂಗ್. ಎಕ್ಸಾಕ್ಟ್ಲಿ. ಈಗ ನಾನೇನೆ ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನೇ ಹೇಳ್ತೀನಿ, ಏನಾದ್ರೆ ಈಗ ನೋಡಿ ಅದೊಂದು ಎಕ್ಸಾಂಪಲ್ ಹೇಳಿದ್ರಲ್ಲ ನೀವು, ಅಂದ್ರೆ ಜನರಲಿ ಆರ್ಗ್ಯಾನಿಕ್ ಆಗಿ ಇಷ್ಟ ಹೋಗೋದು ಅಂತ, ಅದೇ ಆಂಗಲ್ ಅಲ್ಲಿ ತಗೊಂಡ್ರೆ ಎಷ್ಟೋ ಸಿನಿಮಾಗಳು ಶುಕ್ರವಾರ ರಿಲೀಸ್ ಆಗುತ್ತೆ, ಶನಿವಾರ ಬೆಳಗ್ಗೆ ಕೇಕ್ ಕಟ್ ಮಾಡೋದು ಇನ್ನೊಂದು ಪ್ರೆಸ್ ಮೀಟ್ ಕರೆದಿರ್ತಾರೆ, ಸಕ್ಸಸ್ ಮೀಟ್ ಅಂತ. ಸೋಮವಾರಕ್ಕೆ ಸಿನಿಮಾ ಇರಲ್ಲ ಥಿಯೇಟರ್, ಅದು ಯಾವ ಸಕ್ಸಸ್ ಮೀಟ್ ಆಗಿದೆ ಅದು? ಅದೇ ಅಂದ್ರೆ ಒನ್ ಸೆಕೆಂಡ್ ಇಟ್ಸ್ ರಾಂಗ್ ಮೆಸೇಜ್ ಯು ಆರ್ ಸೇಯಿಂಗ್. ಆಮೇಲೆ ನೀವು ಇನ್ನೊಂದು ಏನೋ ಸೆಲೆಬ್ರಿಟಿ ಶೋ ಅಂತ ಹೇಳಿ ರಿಲೀಸ್ ಆಗಿದ್ದು 3ನೇ ದಿನಕ್ಕೂ 4ನೇ ದಿನಕ್ಕೂ ಕರೆದೆಲ್ಲ ಮಾಡ್ತೀರಾ. ನಿಮ್ಗೆ ಸಕ್ಸಸ್ ಮೀಟ್ ಒಂದು ಪ್ರೆಸ್ ಮೀಟ್, ಸೆಲೆಬ್ರಿಟಿ ಶೋ ಅಂತ ಹೇಳಿ ಅದೊಂದು 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಪ್ರೊಡ್ಯೂಸರ್ಗೆ. ಹೌದು, ನೀವು ಆಲ್ರೆಡಿ ಸಿನಿಮಾ ರಿಸಲ್ಟ್ ಇಲ್ಲದೆ ಆ ಪ್ರೊಡ್ಯೂಸರ್ ಗೊತ್ತಿರುತ್ತೆ ಒಳಗಡೆ, ಬಟ್ ಸ್ಟಿಲ್ ದೇ ಕನ್ವಿನ್ಸ್ ಪ್ರೊಡ್ಯೂಸರ್, ಅಂಡ್ ಪ್ರೊಡ್ಯೂಸರ್ ಅದಕ್ಕೆ ಒಪ್ಕೊಂಡು ಇನ್ನೊಂದು 3 ಲಕ್ಷ ತಲೆ ಮೇಲೆ ಹಾಕಂತಾರೆ. ಇದು ಎಕ್ಸ್ಟ್ರಾ ಖರ್ಚು ಆಗಿರೋ ಲಾಸ್ಟ್ ಜೊತೆಗೆ ಇದೊಂದು 3 ಲಕ್ಷ ಖರ್ಚು, ಅಂಡ್ ಹೊರಗಡೆಗೆ ಮಾರ್ಕೆಟ್ ಅಲ್ಲಿ ಇದೊಂದು ರಾಂಗ್ ಮೆಸೇಜ್. ನಾವು ಇದನ್ನ ನಾನು ಹೇಳೋದು ನಂಬರ್ ಆಫ್ ಪ್ರೊಡಕ್ಷನ್ಸ್ ಕಂಪೇರ್ ಟು ನಾನು ಹೇಳಿ 1-2 ದಶಕದ ಹಿಂದೆ ಹೋಗಿ ಒಂದು ವರ್ಷಕ್ಕೆ ಎಷ್ಟು ಸಿನಿಮಾ ಬರ್ತಾ ಇತ್ತು? ಮ್ಯಾಕ್ಸಿಮಮ್ 50-60. ಹೌದು ಹೌದು, 50-60 ಅದ್ರಲ್ಲಿ ನಿಮ್ ಸಕ್ಸಸ್ ರೇಷಿಯೋ ಎಷ್ಟಿತ್ತು? ಮ್ಯಾಕ್ಸಿಮಮ್ ಇತ್ತು. ಮತ್ತೆ ಸೆಲೆಕ್ಷನ್ ಹೆಂಗಿತ್ತು, ಪ್ರೊಡಕ್ಷನ್ ಹೆಂಗಿತ್ತು, ಕೆಲಸ ಹೆಂಗಿತ್ತು? ಹೌದಾ? ಇವತ್ತೆಷ್ಟು ಪ್ರೊಡಕ್ಷನ್ 200-250 ಪಿಕ್ಚರ್ ಒಂದು ವರ್ಷಕ್ಕೆ ಬರುತ್ತೆ ಅಂತಂದ್ರೆ, ನೀವು ಹೆಚ್ಚು ಕಮ್ಮಿ ದಿನಕ್ಕೊಂದು ಪಿಕ್ಚರ್, ಒಂದು ಆಲ್ಮೋಸ್ಟ್ ಅಂತ ತಗೊಂಡ್ರೆ ಅಟ್ಲಿ 3 ಡೇಸ್ ಒಂದು ಸಿನಿಮಾ ರಿಲೀಸ್ ಆಗುವಂತ. ಅಂದ್ರೆ ನಂಬರ್ ಆಫ್ ಪ್ರೊಡಕ್ಷನ್ಸ್ ಅಷ್ಟಾದಾಗ ಜನಕ್ಕೆ ಆಯ್ಕೆಯಲ್ಲಿದೆ ಒಂದು. ಮತ್ತೆ ಬಿಸ್ನೆಸ್ ಆಂಗಲ್ ಅಂತ ಬಂದಾಗ ಹೆಂಗಾಗತ್ತೆ? ಅದು ಆಗಲ್ಲ, ಡೆಫಿನೆಟ್ಲಿ ಆಗಲ್ಲ. ಕ್ವಾಲಿಟಿ ನೀವು ಅವಾಗ ಹೇಳಿದ್ರಿ, ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆ ಇದಕ್ಕೆ ಸಿನಿಮಾಗಳು ಮಾಡಕ್ ಬರುವಂತದ್ದು ಹೆಚ್ಚಾಗಿದೆ ಅಂತ. ಹೌದು, ಅದನ್ನೆಲ್ಲ ಪ್ಯೂರ್ಲಿ ಸಿನಿಮಾ ಮಾಡ್ತೀವಿ, ಪ್ಯೂರ್ಲಿ ಎಂಟರ್ಟೈನ್ ಮಾಡ್ತೀವಿ ಇದಕ್ಕೆ ಅಂತ ಬಂದ್ರು ಅಂತಂದ್ರೆ ಮಾಡೋರು ಸರಿ. ನೀವು ಇವತ್ತು 250 ಸಿನಿಮಾ ಇದೆಯಲ್ಲ ಸರ್, ಅದ್ರಲ್ಲಿ ನೀವು ತುಂಬಾ ಲೆಕ್ಕ ಹಾಕಿ 30 ಸಿನಿಮಾ ಮೇಲೆ ಸಿಕ್ಕಿದ್ರೆ ನಾನು ಕೆಲಸ ಬಿಟ್ಬಿಡ್ತೀನಿ. ಡೆಫಿನೆಟ್ಲಿ 30 ಸಿನಿಮಾದವರು ಮಾತ್ರನೇ ತುಂಬಾ ಜಿನಿಯನ್ ಆಗಿ ಸಿನಿಮಾ ಅಂತ ಮಾಡ್ತಿರ್ತಾರೆ, ಅದನ್ನ ತಗೊಂಬಂದು ರೀಚ್ ಮಾಡಿ. ಇನ್ನು ಉಳಿದದ್ದು ಅಷ್ಟೂನು ಅದು ಬೇರೆ ಬೇರೆ ಕಾರಣಗಳಿಗೆ ಆ ಸಿನಿಮಾಗಳಾಗ್ತಿರುತ್ತೆ, ಅರ್ಧಂಬರ್ಧ ಆಗಿರುತ್ತೆ, ಯಾವ್ದಾವ್ದೋ ಇದಕ್ಕಾಗಿರುತ್ತೆ, ಅವ್ರು ಯಾರು ಅಂತಾನೂ ಗೊತ್ತಿರಲ್ಲ. ಆಮೇಲೆ ಗೊತ್ತಿರೋರು ಒಂದ್ ಸ್ವಲ್ಪ ಅಂದ್ರೆ ಬೇರೆ ಆಪ್ಷನ್ ಇಲ್ದೆ ಅದನ್ನ ಅನಿವಾರ್ಯವಾಗಿ ಬದುಕೋದಕ್ಕೋಸ್ಕರ ಮಾಡ್ಬೇಕಾಗಿರುತ್ತೆ. ಈ ತರದ್ದೆಲ್ಲ ಆಗ್ತಾ ಇದೆ. ಅಂದ್ರೆ ನಾವು ಈಗ ಪ್ಯೂರ್ ಆಗಿ ಮಾಡ್ತೀವಿ ಅಂತಂದಾಗ, ಈಗ ನಾವೆಲ್ಲ ಪ್ಯಾಷನೇಟ್ ಆಗಿ ಬಂದಿದೀವಿ ನಾವಿಬ್ರು ಅಲ್ವಾ? ಸೊ ಅದೇ ತರ ಈಗ ನಾವು ಪ್ಯೂರ್ ಆಗಿ ಮಾಡ್ತೀವಿ ಅಂದಾಗ ಏನರ್ಥ ಅಂತಂದ್ರೆ, ನಾನು ಕಂಪ್ಲೀಟ್ ಒಳಗಡೆ ಹೋಗ್ಬೇಕು, ಇಳಿತಾ ಹೋಗ್ಬೇಕು ಅಲ್ವಾ? ಸೊ ಅದೇನೇ ಆ ಪ್ಯಾಷನ್ ಅಂತಂದ್ರೆ. ಸೊ ಈಗ ಅದೇ ತರ ಈಗ ಪ್ರೊಡ್ಯೂಸರ್ಸ್ಗಳು ಕೂಡ ಈಗ ದೊಡ್ಡ ಪ್ರೊಡಕ್ಷನ್ ಹೌಸ್ ಇರಬೇಕು, ಈಗ ಅದಿಲ್ಲ ಆಯ್ತಲ್ವಾ? ಸೊ ಎಲ್ಲೋ 1-2 ಇದೆ, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಈಗ ಎಲ್ಲರಿಗೂ ಸಿಗಲ್ಲ ಅವರು. ಸೊ ಈಗ ನಾವು ನಾಲೆಡ್ಜಬಲ್ ಜಾಸ್ತಿ ಆಗ್ತಾ ಹೋದಂಗೆ ನಾವು ಏನು ನೀವು ಹೇಳ್ದಂಗೆ ಬೇರೆ ಬೇರೆ ಸುಳ್ಳು ಪ್ರೊಜೆಕ್ಷನ್ಸ್ಗಳನ್ನ ಮಾಡೋದನ್ನ ನಿಲ್ಲಿಸ್ತಾ ಹೋಗ್ತೀವಿ. ಯಾಕೆ? ನಮ್ಗೆ ಅರ್ಥ ಆಗುತ್ತೆ ಈ ಥರ ಏನು ಸುಳ್ಳು ಪ್ರೊಜೆಕ್ಷನ್ ಮಾಡಿದ್ರು ಕೂಡ ಏನು ವರ್ಕ್ ಆಗಲ್ಲ, ಕೊನೆಗೆ ಏನು ವರ್ಕ್ ಆಗಲ್ಲ. ನಾನು ಇವಾಗ ಈ ಮ್ಯಾಟ್ರಿಗೆ ಬರ್ತೀನಿ. ಅವಾಗ್ಲಿಂದ ಇವ್ರು ಹೇಳ್ತಾ ಇರಲ್ಲ ದೀಪಕ್ ಸರ್, ನಾನು ಈ ವಿಚಾರಕ್ಕೆ ನಾನು ಅವ್ರನ್ನ ಇದು ಮಾಡಿದ್ದು. ಈಗ ರಾಂಗ್ ಪ್ರೊಜೆಕ್ಷನ್ಸ್ ಇವೆಲ್ಲ ಮಾತಾಡ್ತಾ ಇದೀವಲ್ಲ, ಯಾವಾಗ ಇಂಡಸ್ಟ್ರಿಯಲ್ಲಿ ಮೇಕರ್ಸ್ ಅಂತಿದಾರೋ ಒಂದು ಸಭೆಗಳಾಗತ್ತೋ ಅಥವಾ ಸಂಘಗಳು ಯಾವ್ದಾ ನಿರ್ದೇಶಕರ ಸಂಘದ ಪ್ರಾಪರ್ ಆಗಿ ಯಾವ್ದು ವರ್ಕ್ ಆಗ್ತಿಲ್ಲ. ಇಲ್ಲಿ ವರ್ಕೇ ಮಾಡಿದ್ರೆ ಆಮೇಲೆ ಫಸ್ಟ್ ಆಫ್ ಆಲ್ ಅಲ್ಲಿರೋ ಯಾರು ರೆಗ್ಯುಲರ್ ಸಿನಿಮಾ ಮೇಕರ್ಸ್ ಅಲ್ಲ. ಡೆಫಿನೆಟ್ಲಿ ಈ ಆಕ್ಟಿವ್ ಅಂತ ಏನಿದ್ದಾರೆ ನೀವುಗಳೆಲ್ಲ ಒಂದು ಸೇರ್ಬೇಕು, ಸೇರಿ ಈ ಒಂದು ಚರ್ಚೆ ಆಗ್ಬೇಕು. ನಾವು ಅನ್ನೆಸೆಸರಿಯಾಗಿ ಬರೋಂಥವ್ರನ್ನ ಕಟ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಸಿನಿಮಾ ಮಾಡೋಂಥವ್ರು ಸಿನಿಮಾ ಮಾಡ್ಬೇಕು. ಅದು ಪ್ರಾಪರ್ ಆಗಿ ಒಂದಷ್ಟು ಮಾನದಂಡಗಳೇನಿದೆ. ಈಗ ಕಾರ್ಮಿಕರ ಒಕ್ಕೂಟ ಅದರದೊಂದು ಮಾನದಂಡ ಇದೆ, ನಿರ್ದೇಶಕರದೊಂದು ಮಾನದಂಡ ಇದೆ, NOC ಇಲ್ದೇನೆ ಸಿನಿಮಾ ರಿಲೀಸ್ ಮಾಡ್ತಾರೆ. ಇವೆಲ್ಲ ಇರೋದ್ರಿಂದ ಇದೆ ತಾನೆ.
ಅದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಂಡು ಒಂದು ಲಿಮಿಟೇಷನ್ ಸ್ಕ್ರೀನಿಂಗ್ ಕಮಿಟಿ ಮಾಡ್ಕೊಂಡು ಇದು ಇಂಥದ್ದೇ ಸಿನಿಮಾಗಳಾಗಬೇಕು. 1 ವರ್ಷ 2 ವರ್ಷ ಮಾಡಿ ನೋಡ್ಲಿ ಸರ್, ಇಂಡಸ್ಟ್ರಿ ಹೆಂಗ್ ಚೇಂಜ್ ಆಗತ್ತೆ ನೋಡಿ. ನಾನು ಹೇಳೋದೇನ್ ಗೊತ್ತಾ, ಆದ್ರೆ ನಾನು ಹೇಳೋದು ಅದನ್ನ ಈ ತರ ಮಾಡ್ಕೊಳ್ಳೇಬೇಕು ಅಂತಾನು ಇಲ್ಲ, ಅವ್ರವ್ರಿಗೆ ರಿಯಲೈಸ್ ಆಗಿ ಇನ್ವೆಸ್ಟ್ ಮಾಡೋರ್ಗಾಗ್ಲಿ ಮೇಕರ್ಸ್. ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ ನೀವ್ ಹೇಳ್ತಾ ಇರೋದು ಇವ್ರು ಹೇಳ್ತಾ ಇರೋದು ಅಕ್ಷರ ಸಹ ಫ್ಯಾಕ್ಟ್ ಅಂಡ್ ಅದೇ ಸೊಲ್ಯೂಷನ್. ನಾನು ಹೇಳ್ತಾ ಇರೋದು ಏನಂದ್ರೆ ಅದು ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾ ಇದೀನಿ, ಅಷ್ಟೇ ಡಿಫ್ರೆನ್ಸ್ ನಾವಿಲ್ಲಿ ಮಾತಾಡ್ತಿರೋದು. ಈಗ ನೀವ್ ಹೇಳೋಲ್ಲ, ಅಲ್ಲ ನೀವ್ ಹೇಳಿದ್ ಕರೆಕ್ಟ್, ಸಭೆ ಸೇರಿ ಇದೆಲ್ಲ ಮಾಡ್ಬೇಕು, ಇದನ್ನ ಪುಟ್ಟನೂ ಮಾಡಿರಲ್ವಾ, ಅಲ್ಲಲ್ಲ ಸಿದ್ಲಿಂಗ ಅವ್ರು ಮಾಡಿರಲ್ವಾ, ಇದನ್ನ ನಾನು ಹೇಳ್ತಾ ಇರೋದು ನಾಗಭರಣ ಸರ್ ಮಾಡಿರಲ್ವಾ, ಎಲ್ಲರೂ ಮಾಡಿರ್ತಾರೆ ಅವ್ರವ್ರ ಜನರೇಷನ್ ಅಲ್ಲಿ. ಬಟ್ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಕ್ಕಾಗಿರಲ್ಲ ಫಾರ್ ಸೋ ಮೆನಿ ರೀಸನ್ಸ್. ಸೊ ಹಂಗಾಗಿ ಏನ್ ಮಾಡಿರ್ತಾರೆ, ನಂದನ್ನ ನಾನು ಗುರು, ಇದು ನಾನು ಊರ್ನ ಸರಿ ಮಾಡ್ತೀನಿ ಅಂತ ಹೋಗೋದಿಲ್ಲ. ಸರಿ ಮಾಡೋದಲ್ಲ. ಈಗ ಹೆಂಗೆ ಗೊತ್ತಾ, ಈಗ ನಾವು 4 ಜನ, ಸಾರಿ ಟು ಇಂಟರಪ್ಟ್, ನಾನು ಈಗ ಜ್ಞಾಪಕ ಬಂದಾಗ ಹೇಳ್ಬಿಡ್ತೀನಿ. ಈಗ ನೋಡಿ ಹೆಂಗಾಗತ್ತೆ ಅಂದ್ರೆ 2021 ನಂದೊಂದು ಸಬ್ಜೆಕ್ಟ್, ಅದು ಯಾವ ಸಬ್ಜೆಕ್ಟ್ ಅಂತ ಏನು ಮಾತಾಡೋದು ಬೇಡ, ಅದು ಆಗಿಲ್ಲ, ಇವತ್ತಿಗೂ ಆಗಿಲ್ಲ ಆ ಸಿನಿಮಾ. ಆ ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ ಬಂದು ನಿಮ್ 2021 ಜೂನ್ ಮಂತ್ ಸಮೇತ ಹೇಳ್ಬಿಡ್ತೀನಿ. ಸ್ಕ್ರೀನ್ ಪ್ಲೇ ಬಂದು 2 ಟೈಮ್ ಲೈನ್ ಅಲ್ಲಿ ಕತೆ ಹೋಗ್ತಾ ಇದೆ. ಟೈಮ್ ಲೈನ್ ಅಲ್ಲ, 2 ಡಿಫ್ರೆಂಟ್ ಕತೆ ಹೋಗ್ತಾ ಇದೆ. ಒಂದು ಬಂಚ್ ಒಂದು ಪೋರ್ಷನ್ ಕತೆ ತೋರಿಸ್ತೀನಿ, ಇನ್ನೊಂದು ಪೋರ್ಷನ್ ಇನ್ನೊಂದು ಕತೆ ತೋರಿಸ್ತೀನಿ. ಎರಡಲ್ಲೂ ಒಂದು ಕ್ಯಾರೆಕ್ಟರ್, ಕಾಮನ್ ಕ್ಯಾರೆಕ್ಟರ್ ಇದೆ. ಹೋಗಿ ಒಂದು ಪಾಯಿಂಟ್ ಇಂಟ್ರೋಲಲ್ಲಿ ನಾನು ಏನು ಓಪನ್ ಮಾಡ್ತೀನಿ, ಇದು ಬೇರೆ ಟೈಮ್ ಫ್ರೇಮ್, ಇದು ಬೇರೆ ಟೈಮ್ ಫ್ರೇಮ್ ಅಂತ ಓಪನ್ ಮಾಡ್ತೀನಿ. ಇದು ಪ್ರೆಸೆಂಟಲ್ಲಿ ನಡೀತಾ ಇದೆ, ಇದು 4 ವರ್ಷದಿಂದ ಆಗಿದ್ದು ಅಂತ. ಓಕೆನಾ? ಅದು ಇಂಟ್ರೋಲ್ ಬ್ಯಾಂಗ್. ಮೊನ್ನೆ ರಿಲೀಸ್ ಆಗಿದ್ದು ಮಹಾರಾಜ, ಸೇಮ್ ಸ್ಕ್ರೀನ್ ಪ್ಲೇ. ಡಿಫ್ರೆನ್ಸ್ ಏನಂದ್ರೆ ಅವ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಓಪನ್ ಮಾಡ್ತಾನೆ, ಕ್ಲೈಮ್ಯಾಕ್ಸ್ ತನಕನೂ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ತಾನೆ. ಅಂದ್ರೆ 2 ಪ್ಯಾರಲಲ್ ತೋರಿಸ್ತಾ ಪ್ರೀ ಕ್ಲೈಮ್ಯಾಕ್ಸ್ ಅವ್ನು ಹೇಳ್ತಾನೆ, ಇದು ಪಾಸ್ಟ್ ಟೆನ್ಸ್, ಇದು ಅಂತ. ನಂದು ಇಂಟ್ರೋಲ್ ಅಲ್ಲಿ ಓಪನ್ ಮಾಡಿದ್ದೆ ನಾನು, ಅಷ್ಟೇ ಡಿಫ್ರೆನ್ಸ್. ಇದನ್ನ ನನಗೆ ಒಪ್ಪಲಿಲ್ಲ, ಯಾರು ಎಂಕರೇಜ್ ಮಾಡಲಿಲ್ಲ ನನಗೆ. ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ವರ್ಕ್ ಹೋಗಲ್ಲ, ಬ್ಯಾಕ್ ಫೇರ್ ಆಗ್ಬಿಟ್ರೆ ಕಷ್ಟ, ಇನ್ವೆಸ್ಟರ್ಸೇ ಇಲ್ಲ ನನಗೆ. ಅದೊಂದೇ ಪಾಯಿಂಟ್ ಇದೆ ನನಗೆ, ಅದೇನೋ ಗಟ್ ಫೀಲಿಂಗು, ಇದೇನು ಈ ಕತೆಗೆ ಹಂಗೆ ಬೇಕು ಸ್ಕ್ರೀನ್ ಪ್ಲೇ ಅಂತ. ನಾನು ಕಾಸು ಹಾಕೊಂಡು ಮಾಡೋದಕ್ಕೆ ನನ್ನ ಹತ್ರ ತಾಕತ್ತಿಲ್ಲ, ಈ ಫ್ರೆಂಡ್ಸ್ ಹತ್ರ ಹಾಕ್ಸೋಣ ಆ ಮನಸ್ಥಿತಿ ಇಲ್ಲ. ನೀವೇನು ಮಾಡ್ಬೇಕು ಅವಾಗ ಡೈರೆಕ್ಟ್ರಾಗಿ, ನಾನು ಮಾಡಿದ್ರೆ ಹಿಂಗೆ ಮಾಡ್ಬೇಕಪ್ಪ, ಈ ಕತೆ ವರ್ಕ್ ಆಗುತ್ತೆ ಅಂತ ಗಟ್ ಫೀಲಿಂಗು ಯಾರು ಇಲ್ಲ. ನೀವು ಸಿನಿಮಾ ಮಾಡಲ್ಲ, ಅದು ಹಂಗಿರುತ್ತೆ. ಕಟ್ ಮಾಡಿದ್ರೆ ನಿಮಗೆ 4 ವರ್ಷ ಬಿಟ್ಕೊಂಡು ಮಹಾರಾಜ, ಅದೇ ನಿಮಗೆ ಇವತ್ತು ಮಹಾರಾಜ ಅಕ್ರಾಸ್ ದಿ ವರ್ಲ್ಡ್ ಆ ಸ್ಕ್ರೀನ್ ಪ್ಲೇಗೆ ಮೋಸ್ಟ್ ಅಪ್ರಿಷಿಯೇಟೆಡ್ ಸಿನಿಮಾ ಅದು. ಇಡೀ ವರ್ಲ್ಡ್ ಮಾತಾಡ್ತಾ ಇದೆ ಮಹಾರಾಜ ಏನು ಅದ್ಭುತ ಸ್ಕ್ರೀನ್ ಪ್ಲೇ ಅಂತ. ನೀವು ಮೂಳೆಯಲ್ಲಿ ಕೂತ್ಕೊಂಡು ಅಳ್ಬೇಕಷ್ಟೇ, 2021 ಮಾಡಿದ್ದೆ ನಾನು ಈ ಸ್ಕ್ರೀನ್ ಪ್ಲೇನ ಅಂತ. ಇದಕ್ಕೇನು ಸೊಲ್ಯೂಷನ್ನು ಅಂದರೆ ನನಗೇನು ಅನ್ಸೋದು ಗೊತ್ತಾ, ಅದಕ್ಕೇನು ಸೊಲ್ಯೂಷನ್ ಗೊತ್ತಾ. ಈಗ ನೋಡಿ ನಾವು ಈಗ ಈ ಸಿನಿಮಾ, ಈಗ ನಮ್ಮ ಮಿಸ್ಟರ್ ರಾಣಿ ಸಿನಿಮಾ ಇದೆಯಲ್ಲ, ಈ ಸಿನಿಮಾಕ್ಕೆ ಇದೇ ಥರ ನಮಗೆ ಆಯಿತು. ಬಟ್ ನಾನು ಫಂಡ್ ಎತ್ತೋ ಆ್ಯಂಗಲಿಂದ ಇದನ್ನು ಸ್ಟಾರ್ಟ್ ಮಾಡಲಿಲ್ಲ ಈ ಪ್ರೊಸೆಸ್ನ. ನನಗೇನು ಅರ್ಥ ಆಗಬೇಕಾಗಿದ್ದು ಆಗಲೇ ಹೇಳಿದ್ನಲ್ಲ, ಅಂದರೆ ನಮ್ಮ ಥಿಂಕಿಂಗ್ ಪ್ರೊಸೆಸ್ಸು ಲಿಮಿಟೆಡ್ಡು. ಸೊ ಯಾರು ಫಿಲಮ್ ಅವ್ರಿಗೆ ಯಾರಿಗೆ ಹೇಳೋದಕ್ಕಿಂತ ನಾಳೆ ಆಡಿಯನ್ಸ್ ಅಂತ ಏನು ಕರಿತೀವಲ್ವಾ, ಈಗ ನಂಗೆ ಗೊತ್ತಾಯಿತು ಸ್ವಲ್ಪ ಗ್ಯಾಪ್ ಇದೆ, ನಮಗೂ ಆಡಿಯನ್ಸ್ಗೆ ಗ್ಯಾಪ್ ಇದೆ. ಸೊ ಆಡಿಯನ್ಸ್ಗೆ ನಾವು ಲಾಸ್ಟಲ್ಲಿ ಹೇಳ್ತೀವಿ. ಲಾಸ್ಟಲ್ಲಿ ಹೇಳಾದ್ಮೇಲೆ ಈಗ ಒಂದು ಸಿನಿಮಾ ಆದಮೇಲೆ ಬರೀತಾರೆ, ಎಲ್ಲ ಕಡೆ ಬರೀತಾರೆ, ಹಂಗಿದೆ ಹಿಂಗಿದೆ, ಡಬ್ಬಾ ಥರ ಇದೆ, ಡೈರೆಕ್ಟ್ರಿಗೆ ಬರಲ್ಲ, ಅಥವಾ ಚೆನ್ನಾಗಿ ಸೂಪರ್ ಆಗಿದೆ, ಎಲ್ಲವೂ ಕೂಡ ಏನೂ ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಬರೆಯೋರಿಗೂ ಕೂಡ ಏನೂ ಡೆಪ್ತಲ್ಲಿ ಬರೆಯೋಕ್ಕೆ ಯಾರಿಗೂ ಗೊತ್ತಿರಲ್ಲ, ಆಯ್ತಲ್ವಾ. ಸೊ ಆಮೇಲೆ ಫಿಲಮ್ ಮುಗಿದ ಮೇಲೆ ಎಲ್ಲ ವೇಸ್ಟ್ ಟೋಟಲಿ. ನಾನು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಲ್ಲೋ ಗೊತ್ತಿರಲ್ಲ, ಏನು ಚೇಂಜ್ ಮಾಡ್ಕೋತೀರ ಅವಾಗ. ಸೊ ಇದನ್ನು ಹೆಂಗೆ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಅಂತಂದಾಗ ನನಗೆ ಏನಿಸ್ತು ಅಂದರೆ, ಒಂದು ಕ್ಷಣಕ್ಕೆ ಬೇರೆಯವ್ರಿಗೆ ಸ್ಟೋರಿ ಹೇಳೋಣ ಅಂತ ಸ್ಟಾರ್ಟ್ ಮಾಡಿ, ಈಗ ನಮ್ಮ ಸಿನಿಮಾಗೆ ನಾನು 150 ಜನ ಇನ್ವೆಸ್ಟರ್ಸ್, ಇವತ್ತು 150 ಜನ ಇನ್ವೆಸ್ಟರ್ ಬರೋಕ್ಕೆ ನಾನು 700 ಜನಕ್ಕೆ ಕತೆ ಹೇಳಿದ್ದೀನಿ. 700 ಜನಕ್ಕೆ ನೀವು ಆಕ್ಚುಲಿ ಲಕ್ಕಿ, ಪರ್ಸೆಂಟೇಜ್ ಆಕ್ಚುಲಿ ಜಾಸ್ತಿ ಇದೆ. 700ಕ್ಕೆ 150 ಜನ ಇನ್ವೆಸ್ಟರ್ ಬಂದಿದ್ದಾರೆ ಬರೋದು. ಅದೇ ಜಾಸ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಅವಾಗ ನನಗೇನು ಗೊತ್ತಾ, ಇನ್ವೆಸ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಏನು ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದಂದ್ರೆ, ನಾನು 700 ಜನ ಕತೆ ಹೇಳಿದ್ನಲ್ವಾ, ಆ ಕತೆ ಹೇಳ್ಬೇಕಾದ್ರೆ ನನಗೆ ಎಷ್ಟೊಂದು ಡೈಮೆನ್ಷನ್ಗಳು ಅರ್ಥ ಆಯ್ತು. ಅದರಲ್ಲಿ ನನಗೇನು ಬೇಕಾಗಿದ್ದು, ಮೇಜರ್ ಪ್ರಾಬ್ಲಮ್ ಏನಾರು ಇದೆಯಾ ಇದರಲ್ಲಿ, ಮೇಜರ್ ಪ್ರಾಬ್ಲಮ್ ಏನಾರು ಇದೆಯಾ. ಈಗ ನಾನು ಇವ್ರ ಥರನೇ ಅನ್ಕೋತಾ ಇದ್ದೆ, ಏನಂದರೆ ನನ್ನ ಗಟ್ ಫೀಲಿಂಗ್ ಹೇಳುತ್ತೆ ಅಂತ. ಸೊ ನನಗೆ ಆಮೇಲೆ ನಿಧಾನಕ್ಕೆ ಏನು ಅರ್ಥ ಆಯ್ತಾ ಬಂತು, ನಾವು ಏನು ಅನ್ಕೋತಾ ಇದೀವಲ್ವ ಗಟ್ ಫೀಲಿಂಗು ಎಲ್ಲವೂ ಕೂಡ ಲಿಮಿಟೆಡ್ ಇರಬಹುದು, ವರ್ಕ್ ಆಗದೆ ಇರಬಹುದು. ಸೊ ನಾವು ಅಟ್ಯಾಚ್ ಆಗಿಬಿಟ್ಟಿರ್ತೀವಿ ನಮ್ಮ ಸ್ಕ್ರಿಪ್ಟ್ಗೆ. ನೀವು ಯಾವುದಕ್ಕಾರು ಅಟ್ಯಾಚ್ ಆದಾಗ ನಿಮ್ಗೇನು ಗೊತ್ತಾಗಲ್ಲ.
ಅಲ್ವಾ? ಈಗ ಸ್ಟಾರ್ಟಿಂಗಲ್ಲಿ ತುಂಬ ಹುಡುಗಿ ಲವ್ ಮಾಡ್ತೀನಿ, ನಾನು ಒಬ್ಳು ಹುಡುಗಿನ ತುಂಬ ಲವ್ ಮಾಡ್ತೀನಿ. ಅದೇ 2 ವರ್ಷ 3 ವರ್ಷ ಆದಮೇಲೆ ಆ ಹುಡುಗಿನ ಬ್ರೇಕಪ್ ಮಾಡ್ತೀನಿ. ಯಾಕೆ ಹೆಂಗಾದರೆ ಇವತ್ತು ಯಾಕೆ ಇಷ್ಟ ಅಲ್ದು ನಾಳೆ ಯಾಕೆ ಇಷ್ಟ ಆಗಲಿಲ್ಲ? ಬಹುಶಃ ಈಗ ಸ್ಟಾರ್ಟಿಂಗಲ್ಲಿ ನಾನು ತುಂಬ ಅಟ್ಯಾಚ್ ಆಗಿದ್ದೆ ಅವಳಿಗೆ, ಏನೋ ಕಾರಣಗಳಿಗೆ, ಬ್ಯೂಟಿ ಕಾರಣಕ್ಕೆ, ಮತ್ತೊಂದು ಕಾರಣಕ್ಕೆ ಅವಳಿಗೆ ಅಟ್ಯಾಚ್ ಆಗಿಬಿಟ್ಟಿದೆ. ಸೊ ನನಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ, ಬಹುಶಃ ಫಂಡಮೆಂಟಲಿ ತುಂಬ ಡಿಫ್ರೆನ್ಸ್ ಇದೆ. ಅದು ನಾನು ನೋಡೋಕ್ಕಾಗ್ತಾಯಿಲ್ಲ ನನ್ನ ಕೈನಲ್ಲಿ. ಯಾಕೆಂದರೆ ನಾನು ಅವಳು ಬ್ಯೂಟಿಗೆ ಅಟ್ಯಾಚ್ ಆಗಿರೋದ್ರಿಂದ ನಂಗೆ ನೋಡೋಕ್ಕೆ ಆಗ್ತಾಯಿಲ್ಲ, ಕಾಣೋದೇ ಇಲ್ಲ. ಸೊ ಆಮೇಲೆ ಆ ಬ್ಯೂಟಿದು ಇದು ಕಮ್ಮಿ ಆಗುತ್ತಲ್ಲ, ಏನು ಆ ವ್ಯಾಮೋಹ ಕಮ್ಮಿ ಆಗುತ್ತಲ್ವಾ, ಆವಾಗ ಇದೆಲ್ಲ ಓಪನ್ ಆಯಿತು. ಅವಳು ಬೇರೆ ಬೇರೆ ಇದು ಎಲ್ಲ ಓಪನ್ ಆಯಿತು. ನಾನು ಅವಳ ಕೆಟ್ಟವಳ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಥವಾ ಅವಳು ನಕರ ಮಾಡ್ತಾಳೆ, ಅದು ಮಾಡ್ತಾಳೆ, ಸರಿ ಇಲ್ಲ. ಸ್ಟಾರ್ಟಿಂಗಲ್ಲಿ ಅಷ್ಟು ಪ್ರಾಣ ಕೊಡ್ತೀನಿ ಅನ್ನೋ ಲೆವೆಲ್ಗೆ ಪ್ರೀತಿಸ್ತಾ ಇದ್ದೆ. ಸೊ ಯಾಕೆ ಆಗ್ತಾ ಇದೆ? ನಾನು ಅಟ್ಯಾಚ್ ಆಗಿರೋದ್ರಿಂದ ಅವಳಿಗೆ. ಬಹುಶಃ ಅಟ್ಯಾಚ್ ಆಗದೆ ನಾನು ನೋಡಿದ್ದಿದ್ರೆ, ಅಥವಾ ಇನ್ನು ಸುಮ್ಮನೆ ಬೇರೆ ಕಲೆಕ್ಟಿವ್ ಒಪಿನಿಯನ್ ತೊಗೊಂಡಿದ್ರೆ, ಬಹುಶಃ ತುಂಬ ನ್ಯೂಟ್ರಲ್ ಆಗಿ ಇದ್ದಿದ್ರೆ ಗೊತ್ತಾಗ್ತಾಯಿತ್ತಾನೆ, ಇಲ್ಲ ನಮ್ಮಿಬ್ರಿಗೂ ಬಹುಶಃ ಅಡ್ಜಸ್ಟ್ ಆಗಲ್ಲ, ನೀನು ಒಳ್ಳೆಯವಳೆ ನಾನು ಒಳ್ಳೆಯವರೇ, ಬಟ್ ಏನೋ ಅಡ್ಜಸ್ಟ್ ಆಗ್ತಾಯಿಲ್ಲ. ಇದು ಮುಂಚೆನೇ ಗೊತ್ತಾಗ್ಬಿಡ್ತಾಯಿತ್ತು. ಸೊ ನನಗೆ ಇದೇ ಪಾಯಿಂಟು ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇದು ಗೊತ್ತಾಗಲ್ಲ, ಸುಲಭ ಅಲ್ಲ, ಗೊತ್ತಾಗಲ್ಲ, ಇದು ನನಗೆ ಗೊತ್ತಾಗಬೇಕಾಗಿತ್ತು. ಯಾಕೆಂದರೆ ನಾನು ಮತ್ತೆ ಮಾಡಿ ಮತ್ತೆ ಹಂಗೆ ಆಗುತ್ತೆ, ಮತ್ತೆ ಏನೋ ಹಾಕಿ ನಮ್ಮದವ್ರು ದುಡ್ಡು ಕಳ್ಕೊತಾರೆ, ಎಲ್ಲರಿಗೂ ವೇಸ್ಟು. ಸೊ ಈ ಪ್ರೊಸೆಸ್ಸು ಪ್ರೊಡ್ಯೂಸರ್ಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು, ಆಯ್ತಲ್ವಾ? ಅವರು ಈಗ ಒಬ್ಬ ಪ್ರೊಡ್ಯೂಸರು ರಿಯಲ್ ಎಸ್ಟೇಟಲ್ಲಿ ಅವ್ರು 100 ಕೋಟಿ ಸಂಪಾದನೆ ಮಾಡಿರ್ಬೋದು. ಫಿಲಮ್ ಲ್ಯಾಂಡಿಗೆ ಬಂದಾಗ ನೀವು 0, ನಿಮ್ಗೇನು ಗೊತ್ತಿಲ್ಲ. ಸೊ ವೈ ಆರ್ ಯು ಇನ್ವೆಸ್ಟ್ ₹1 ಮಾಡಬೇಡಿ ಅಂತ ನಾನು ಹೇಳ್ತೀನಿ ಯಾರಿಗೂ. ನೀನು ಕರೆಕ್ಟಾಗಿ ತಿಳ್ಕೊಳ್ಳೋದು ಯಾವುದೇ ವಿಷಯನ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಾಸೆಸ್ ಸೆಟ್ ಮಾಡ್ಕೊ. ಹೆಂಗೆ ತಿಳ್ಕೊತೀವಿ ನಾವು, ಅಲ್ವಾ? ಈಗ ಒಂದು ಕತೆನ ನೀವು ರಿಯಲ್ ಎಸ್ಟೇಟ್ ಪ್ರೊಡ್ಯೂಸರು, ನಾನು ನಿಮ್ಗೆ ಬಂದು ಹೇಳ್ತೀನಿ, ನಾನು ನಿಮ್ಮ ಬಾವನೋ ಚಿಕ್ಕ ಬಾಬ ಇದನೋ ಯಾರೋ, ಆಯ್ತಲ್ವಾ? ನಾನು ಯಾರೊಬ್ಬ ಫ್ರೆಂಡ್ ಕರ್ಕೊಬಂದೆ, ನಾನು ಡೈರೆಕ್ಟ್ರ್ ಬಂದೆ, ಸರ್ ಹಂಗಿದೆ ಹಿಂಗಿದೆ ಅಂತೆಲ್ಲ ಏನೋ ಮಾಡಿದೆ. ನಿಮ್ಗೆ ಸಖತ್ ಇಷ್ಟ ಆಗೋಯ್ತು ಸಿನಿಮಾ, ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು ಐತೆ, ಯಾರೋ ನಿಮ್ಮ ಮಗ ಒಬ್ಬ ಕಾಯ್ತಾ ಇರ್ತಾನಲ್ಲ ಹೀರೋ ರೆಡಿ ಆಗೋಕ್ಕೆ, ಅಥವಾ ನಿಮ್ಮ ತಮ್ಮನ ಮಗ ಕಾಯ್ತಾ ಇರ್ತಾನೆ, ಅವನು ಸಖತ್ತಾಗೈತೆ ಅಂತಲೇ ನೀವು ಸಿನಿಮಾ ಮಾಡ್ತೀರಾ. ಸಿನಿಮಾ ಏನು ಅರ್ಥ ಆಗುತ್ತೆ ನಿಮಗೆ? ನಾನು ಹೇಳ್ತಾರೆ ನಿಮ್ಗೆ ಯಾವಾಗಲೂ ಏನು ಅರ್ಥ ಆಗಲ್ಲ. ಅರ್ಥ ಆಗೋದು ಯಾವಾಗ ಅಂತಂತಂದರೆ ನೀವು ಸ್ಟಾರ್ಟಿಂಗಲ್ಲೇ ಅರ್ಥ ಮಾಡ್ಕೋಬೇಕು. ಅಂದರೆ ಇದು ಹಿಂಗಲ್ಲ, ನಾನು ಕಂಪ್ಲೀಟ್ ತಿಳ್ಕೊಬೇಕಿದು. ಅಂದರೆ ಸಿನಿಮಾ ಅಂದರೆ ಬರೀ ಕತೆ ಕೇಳೋದಲ್ಲ. ಸೊ ಕಥೆನೂ ಕೂಡ ವರ್ಕ್ ಆಗುತ್ತಾ ಇಲ್ವಾ? ಸೊ ನಾಳೆ ಜನ ಹೇಳ್ತಾ ಇರೋದು ಇನ್ನೂ ಒಂದಷ್ಟು ಜನಕ್ಕೆ ಹೇಳಿಸ್ಬೇಕೇನೋ ಬಹುಶಃ. ಸೊ ನನಗೆ ಹೇಳಿದಾಗ, ನಾನು 700 ಜನಕ್ಕೆ ಹೇಳಿದಾಗ ಎಷ್ಟೊಂದು ಪಾಯಿಂಟ್ಗಳು ಅರ್ಥ ಆಯ್ತು ನನಗೆ. ಎಷ್ಟೊಂದು ಚೇಂಜಸ್ ಮಾಡಿಕೊಂಡೆ ನಾನು ಒಂದೊಂದ್ಸರಿ ಚೇಂಜಸ್ ಮಾಡಿಕೊಂಡು ಮತ್ತೆ ಪ್ರೆಸೆಂಟ್ ಮಾಡ್ತಾ ಇದ್ದೆ. ಬೆಟರ್ ಆಗ್ತಾ ಇತ್ತು ರೆಸ್ಪಾನ್ಸು. ಇಲ್ಲ ಅಂದಿದ್ರೆ ಬಹುಶಃ ನಾನು ನನ್ನದೇ ಫೀಲಿಂಗಿಗೆ ಸಿಗಾಕೊಂಡಿದ್ದರೆ ಇದೇ ಕರೆಕ್ಟ್ ಅಂತ ನನಗೆ 150 ಜನ ಸಿಗ್ತಾ ಇರಲಿಲ್ಲ, ಈ ಫಿಲಮೇ ಆಗ್ತಾ ಇರಲಿಲ್ಲ ಬಹುಶಃ. ಯಾಕೆಂದರೆ ಈಗ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕಿರೋದಲ್ಲ, 1 ಕೋಟಿ 2 ಕೋಟಿ ಹಾಕಿರೋದಲ್ಲ, 150 ಜನ ಸೇರ್ಕೊಂಡು 2-3 ಕೋಟಿ ಹಾಕಿರೋದು. ಸೊ ಒಬ್ಬ ಹಾಕ್ಬೇಕಂದ್ರೆ 1 ಲಕ್ಷ 5 ಲಕ್ಷನೂ ಹಾಕಿದ್ದಾರೆ. 1 ಲಕ್ಷ ಹಾಕ್ಬೇಕಂದ್ರೆ ಅವ್ನು ಕನ್ವಿನ್ಸ್ ಆಗಬೇಕಲ್ಲ. ಸೊ ನಾವು ಜಾಸ್ತಿ ಜನಕ್ಕೆ ಸ್ವಲ್ಪ ಕನ್ವಿನ್ಸ್ ಮಾಡಿದಾಗ ಏನಾಗುತ್ತೆ, ಈಗ ಫಿಲಮ್ ವರ್ಕ್ಸ್ ಏನು, ಈಗ ಹೇಳ್ದಂಗೆ ಈಗ ಆವಾಗಲೇ ಮಾತಾಡ್ತಾಯಿದ್ರು, ಸರ್ ಯಾವುದೋ ಒಂದು ಮೂವಿದು ರಿಪೋರ್ಟು ಮೊದಲು ಚೆನ್ನಾಗಿದೆ, ಆದರೆ ಕಲೆಕ್ಷನ್ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದೇ ಪಾಯಿಂಟ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅಂದರೆ ಅದರ ಅರ್ಥ ಏನು, ಇದು ತುಂಬ ಕಮ್ಮಿ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಅಷ್ಟೇನೇನಿಲ್ಲ. ಸೊ ಕಲೆಕ್ಷನ್ ಈಸ್ ದ ರಿಪೋರ್ಟ್, ಅಷ್ಟೇನೇನಿಲ್ಲ, ಅದು ಏನು ಡಿಫ್ರೆನ್ಸೇ ಇಲ್ಲ ಅಲ್ಲಿ, ಅಲ್ವಾ? ಸೊ ನಾವು ನಮ್ಗೆ ಯಾರೋ 4 ಜನ ಸಿಗ್ತಾರೆ, ಅವ್ರು ಮಾತ್ರ ಕೇಳ್ತಾ ಇರ್ತೀವಿ ಅಷ್ಟೇ. ಅವ್ರು ಹೇಳ್ತಾ ಇದ್ದಾರೆ ನಮಗೆ, ಅವರು ನಂಬ್ತಾರ್ದವ್ರೆ ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆಗದೇ ಇರೋರ ಸಂಖ್ಯೆ ಜಾಸ್ತಿ ಇರಬಹುದು. ಸೊ ಫಿಲಮ್ಮು ಈಗ ಬುಕ್ ಬರೆದ್ರೆ ಏನು ಗೊತ್ತಾ, ಬುಕ್ಗೆ ನಾವು ಜಾಸ್ತಿ ಇದು ಮಾಡಲ್ಲ, ಏನು ದುಡ್ಡು ಹಾಕಲ್ಲ. ಏನು 10,000 ರೂಪಾಯಿನಲ್ಲಿ ಒಂದು ಬುಕ್ ಪ್ರಿಂಟ್ ಮಾಡಿ ಮುಗಿಸ್ಬಿಡ್ಬೋದು. ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ, 5,000 ರೂಪಾಯಿ ಕಳ್ಕೊತೀನಿ ನಾನು. ಬಟ್ ಫಿಲಮ್ ಹಂಗಲ್ಲ. ಇಲ್ಲಿ ನಾವು ಲ್ಯಾಕ್ಸ್ ಟುಗೆದರ್, ಕ್ರೋರ್ಸ್ ಟುಗೆದರ್ ಆಗ್ತೀವಿ. ಸೊ ಆವಾಗ ನಾವು ಏನೋ ಒಂದು ಇದು ಸೆಟ್ ಮಾಡ್ಕೋಬೇಕಂತ ಪ್ರಾಸೆಸ್ಸು. ತೀರಾ ನಾವು ಹಿಂಗೆ ಒಂದು ಫಿಲಮಿಂದ ಇನ್ನೊಂದು ಸಿನಿಮಾಗೆ ಲಾಸ್ ಆಗ್ತಾನೆ ಇದ್ದರೆ, ಜನರಲ್ಲಾಗಿ ಹೇಳ್ತಾ ಇರೋದು ಎಲ್ಲರೂ, ಇಂಡಸ್ಟ್ರಿ ಮುಚ್ಚೋಗುತ್ತೆ. ಸೊ ನಾವೆಲ್ಲ ಸೇರಿಕೊಂಡು ಕಲೆಕ್ಟಿವ್ ಆಗಿ ಏನೋ ಒಂದು ಪ್ರಾಸೆಸ್ ಸೆಟ್ ಮಾಡಿಕೊಂಡ್ರೆ ಸ್ವಲ್ಪ ಕಾಪಾಡ್ಬೋದು. ಆವಾಗ ಎಲ್ಲರೂ ಗೊತ್ತಾಗುತ್ತೆ. ಈಗ ಸುಮ್ಮನೆ ಅವನೊಬ್ಬ ಬಂದು ಕತೆ ಕೇಳಿದಾಗ ಅವ್ನು ಸುಮ್ಮನೆ ಅವನೊಬ್ಬನೇ ಕೂತ್ಕೊಂಡು ಕತೆ ಕೇಳಲ್ಲ. ಅವಾಗ ಅವ್ನು ಒಂದಷ್ಟು ಜನ ಯಾರನ್ನ ಇದು ಮಾಡ್ಬೋದು, ಇಲ್ಲಪ್ಪ ಇನ್ನೊಂದು ಸೆಟ್ ಮಾಡೋಣ ಅಂದರೆ, ನಾಟ್ ಫಾರ್ ದ ಇಂಡಸ್ಟ್ರಿ ಪೀಪಲ್, ಫಾರ್ ದ ಪಬ್ಲಿಕ್ಗೆ ಆಯ್ತಲ್ವಾ? ಅವ್ರ ಮಗ ಕಾಲೇಜ್ ಅವನು ಇರ್ಬೋದು, ಅವನು ಹೇಳ್ಬೋದು, ನಿಮ್ಮ ಫ್ರೆಂಡ್ ಒಂದು 20 ಜನ ಕರ್ಕೊಬರೋ ಸುಮ್ಮನೆ ಕೇಳ್ತಾನ. ಅವ್ರು ಏನೋ ಬೇರೆ ಹೇಳ್ಬೋದು, ಅವ್ರಿಗೆ ಇಷ್ಟನೇ ಆಗದೆ ಇರ್ಬೋದು. ಸೊ ಅಲ್ಲೇ ನಿಮಗೆ 2 ಕೋಟಿ ಉಳೀತು, ಅಲ್ಲೇ ಗೊತ್ತಾಗೋಯ್ತು. ಆಮೇಲೆ ನಮಗೂ ಕಾಸೆ ಡೈರೆಕ್ಟರ್ ನನಗೂ ಗೊತ್ತಾಯ್ತು. ಸೊ ನಾನು ಅರ್ಥ ಮಾಡ್ಕೊಂಡ್ರೆ, ಇಲ್ಲ ಅವ್ರು ಹೇಳ್ತಾ ಇರೋದ್ರಲ್ಲಿ ಇಲ್ಲ,
ಇನ್ನೂ ನಂದೇ ಸರಿ ಬೇರೆಯವ್ರಿಗೆ ಇಷ್ಟ ಆಗ್ಬೋದು ಅಂತಂದರೆ ಓಕೆ ಐ ವಿಲ್ ಟ್ರೈ ಟು ಡಿಫ್ರೆಂಟ್ ಪೀಪಲ್. ಅಟ್ಲೀಸ್ಟ್ ನಾನು ಡಿಫ್ರೆಂಟ್ ಪೀಪಲ್ ಟ್ರೈ ಮಾಡಿ ನೋಡಿ ಓಪನ್ ಆಗಿದ್ದಾಗ ನನ್ನ ಪ್ರಕಾರ ಓಪನ್ ನಾವು ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತೀವಿ ಆ ಫ್ಲೆಕ್ಸಿಬಿಲಿಟಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ, ಕಾಪಾಡುತ್ತೆ. ಸೊ ಈಗ ನೋಡಿ ನಮ್ಮ ಸಿನಿಮಾ, ಈಗ ಮಿಸ್ಟರ್ ರಾಣಿ ಸಿನಿಮಾ ನಾವು ಆಲ್ರೆಡಿ 10 ಶೋ ಮಾಡಿದ್ದೀವಿ. ಫಿಲಮ್ ಆದಮೇಲೂ ಕೂಡ ಇದಾಗಿದೆ ಆ ಪ್ರೋಸೆಸ್, ಹೇಳ್ತಾ ಇದ್ದೀನಿ. ಇಷ್ಟನ್ನ ಕೇಳಿ ಮಾಡಿ ಎಲ್ಲ ಆಯ್ತಲ್ವಾ. ನಾನು ನೆಕ್ಸ್ಟ್ ನೀವು ಮುಗಿಸಿದ್ಮೇಲೆ ಅದನ್ನೇ ಕೇಳೋನಿದ್ದೆ. ಈಗ 700 ಜನಕ್ಕೆ ನೀವು 150 ಜನಕ್ಕೆ ಇದಾಯ್ತು ಅಂತ ಹೇಳಿದ್ರಲ್ಲ, ಅದು ಶೋರ್ ಇಲ್ಲ ನಾಳೆ ನೀವು ಬಂದ್ಮೇಲೆ ಇನ್ ಮಿಕ್ಕದವ್ರಿಗೆ ಅದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋದು. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್. ದಟ್ ಇಸ್ ದ ಬ್ಯೂಟಿ. ನೀವು ಕಂಡುಕೊಳ್ಳೋದಿದೆಯಲ್ಲ ಅಂದ್ರೆ ಈಗ ನಾನು ಹೇಳೋದು ದೀಪಕ್, ನಾನು ಹೇಳ್ತಿರೋದು ಸಿ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೆಕ್ಯೂರಿಟಿ ಅಲ್ವಾ. ಸೆಕ್ಯೂರಿಟಿ ಇಂಡಸ್ಟ್ರಿ ಸರ್ವೈವ್ ಆಗ್ಬೇಕು, ನಾವೆಲ್ಲ ಸರ್ವೈವ್ ಆಗ್ಬೇಕಂದ್ರೆ ಸೆಕ್ಯೂರಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ. ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ನಂದು ಸಿಂಪಲ್ ಅಂದ್ರೆ ಮೈ ಪರ್ಸನಲ್ ಒಪಿನಿಯನ್ನು, ಈಗ ನೀವು ಓಕೆ ನೀವು ಹೇಳ್ದಂಗೆ ನಾನೊಬ್ಬ ಡೈರೆಕ್ಟ್ರು, ಈಗ ನಂಗೆ ಏನೋ ಒಂದು ಥಾಟ್ ಬಂತು, ನಾನು ಕತೆ ಮಾಡ್ಕೊಂಡೆ. ಮ್ಯಾಕ್ಸಿಮಮ್ ನೀವು ಏನು ಹೇಳ್ತೀರಾ ಅಂದ್ರೆ ಎಲ್ಲ ಡೈರೆಕ್ಟರ್ಗಳು ಇದನ್ನೇ ಮಾಡೋದು. ಅವ್ರ ಪರ್ಸನಲ್ ಫ್ರೆಂಡ್ಸ್ಗೆ ಹೇಳ್ತಾರೆ, ಸಿನಿಮಾದವ್ರಿಗೂ ಹೇಳ್ತಾರೆ, ಸ್ಕೂಲ್ ಫ್ರೆಂಡ್ಸ್ಗೆ ಹೇಳ್ತಾರೆ, ಕಾಲೇಜ್ ಫ್ರೆಂಡ್ಸ್ಗೆ ಹೇಳ್ತಾರೆ, ಫ್ಯಾಮಿಲಿ ಕಸಿನ್ಸ್ಗೆ ಹೇಳ್ತಾರೆ. ಅಂದರೆ ದೇ ಹ್ಯಾವ್ ದೇರ್ ಓನ್ ಆಡಿಯನ್ಸ್. ಅಂದರೆ ಸಿನಿಮಾ ಹೊರತುಪಡಿಸೋ ಒಂದು ಆಡಿಯನ್ಸ್ ಇಟ್ಕೊಂಡಿರ್ತೀವಿ ನಾವು. ನಮ್ಮ ಸ್ಕೂಲ್ ಫ್ರೆಂಡ್ಸು ಅಂದರೆ ಹೂ ಆರ್ ಮೂವಿ ಬಫ್, ಎವ್ರಿ ಫ್ರೈಡೆ ಒಂದು ಸಿನಿಮಾ ನೋಡ್ತಿರ್ತಾರೆ. ಅವ್ರಿಗೆ ಚಿಕ್ಕ ವಯಸ್ಸಿಂದ ಎಲ್ಲ ಶೇರ್ ಮಾಡ್ತಿರ್ತೀವಲ್ಲ, ಕಥೆನೂ ಶೇರ್ ಮಾಡ್ತಿರ್ತೀವಿ, ಅವರಿಂದನೂ ಇನ್ಪುಟ್ಸ್ ಬರ್ತಾ ಇರುತ್ತೆ. ಕೆಲವರು ಡೈರೆಕ್ಟ್ ಫೇಸ್ ಮೇಲೆ ಇರ್ತಾರೆ, ಗುರು ಇದು ಡಬ್ಬಾ ಥರ ಇದೆ ಗುರು, ಬೇರೆ ಥರ ಯೋಚನೆ ಮಾಡೋ ಅನ್ನೋ ಥರನೂ ಇರೋವಂಥ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೀವಿ ನಾವು. ನಮ್ಮ ಕೈಲಿ ಅಷ್ಟೇ ಮಾಡೋಕ್ಕೆ ಸಾಧ್ಯ, ಅಷ್ಟೇ ಮಾಡಬೇಕು ಅಂತ ನಾನು ಹೇಳೋದು. ಈಗ ನಾನು ಅದನ್ನ ಬಿಟ್ಟು ಅದನ್ನು ಹೊರತುಪಡಿಸಿ ರೋಡ್ ಬಂದು ನಾನು ಗುಡ್ಡೆ ಹಾಕೊಂಡು ಹೇಳ್ತಾ ಅದಂಗೆ ಆಗಲ್ಲ ಅದು. ಅಂದರೆ ನೀವು ಹೇಳ್ತಾ ಹೋಗ್ತಿದ್ರೆ ಒಬ್ಬೊಬ್ಬ ಒಂದೊಂದು ಹೇಳ್ತಾ ಹೋಗ್ತಿರ್ತಾನೆ, ನೀವು ಏನು ಅಂತ ತಗೊಂತೀರಾ. ಸ್ಟೋರಿ ಟೆಲ್ಲರ್ ಆಗಿ ಒಂದಿರುತ್ತೆ. ಅಲ್ಲ ನಮ್ಗೆ ಅದೇನೇ ನಾನು ಹೇಳ್ತಾ ಇರೋದು. ಈಗ ನಾವು ರೋಡ್ಗೆ ಹೋಗಿ ಇದೇ ಮಂಜುಮಳೆ ಬಾಯ್ಸ್ ನೀವು ಎಕ್ಸಾಂಪಲ್ ಕೊಟ್ರಲ್ಲ, ಇದೇ ಮಂಜುಮಳೆ ಬಾಯ್ಸು ಗೆದ್ದಿದ್ದೇನಕ್ಕೆ ಅಂದ್ರೆ ಮೇಕರ್ ಅಷ್ಟು ಗಟ್ ಫೀಲಿಂಗ್ ಅವ್ನು ಕನ್ವಿಕ್ಷನ್ ಅಲ್ಲಿ ಮಾಡ್ದ ಅವನು. ಕನ್ವಿಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದು ನನ್ನ ಎಕ್ಸಾಂಪಲ್ ತಗೋತಾ ಇದೀವಲ್ವಾ, ಇಲ್ಲಿ 500 ಸಿನಿಮಾ ಸೋಲ್ತಾ ಇದೆ. ಎಲ್ಲರೂ ಮಾತಾಡ್ಸಿದ್ರೆ ಎಲ್ಲರೂ ನಾವು ಹೇಳ್ತೀವಿ ಮಾಡಿದ್ದೆ. ನಾನು ಹೇಳೋದು ನಿಮ್ಗೆ ವರ್ಕ್ ಆಗದೆ ಹಂಗೆ ಅಂತ, ಇಂಡಸ್ಟ್ರಿ ವರ್ಕ್ ಆಗದೆ ಹಂಗೆ. ನಾನು ಹೇಳ್ತಾ ಇರೋದು this is not an industry. there is no scientific approach in this industry. ಅಲ್ಲ ನಿಮಗೆ ಫೇಲ್ಯೂರ್ ನ ಪ್ರಮಾಣ ತುಂಬಾ ಜಾಸ್ತಿ. ಯಾಕಿದೆ ಹೇಳಿ ಫೇಲ್ಯೂರ್ ನ ಪ್ರಮಾಣ? ಬಿಕಾಸ್ we are not educated in a different way. ಅಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ ಬೆಂಗಳೂರಲ್ಲಿ 1000 ಹೋಟ್ಲ್, ಲಕ್ಷ ಹೋಟೆಲ್ಗಳಿದೆ. ಬಟ್ ನಿಮ್ಗೆ ದೋಸೆ ತಿನ್ನೋಣ ಅಂತ ತಕ್ಷಣ ವಿದ್ಯಾರ್ಥಿ ಭವನ ಏನಕ್ಕೆ ಜ್ಞಾಪಕ ಬರುತ್ತೆ? ಅಂದ್ರೆ ನಿಮ್ಗೆ ಎಲ್ಲ ಇಂಡಸ್ಟ್ರಿನೂ ಇಟ್ ಈಸ್ ದ ಸೇಮ್. ಈಗ ಸೋಪು 1000 ಸೋಪ್ ಇದೆ ಮಾರ್ಕೆಟ್ ಅಲ್ಲಿ. ನೀವು ಹೋದ್ರೆ ಅಂಗಡಿ ಹೋದ್ರೆ ಒಂದು ಪಿಯರ್ಸ್ ಕೊಡಿ, ಒಂದು ಲಕ್ಸ್ ಕೊಡಿ, ಒಂದು ಎಕ್ಸ್ಟ್ರಾ ಕೊಡಿ ಅಂತ ಅನ್ನೋದು ಬಿಟ್ರೆ ನೀವು ಮಿಕ್ಕಿದ ಬ್ರ್ಯಾಂಡ್ಗಳೇ ಗೊತ್ತಿರಲ್ಲ ನಿಮ್ಗೆ. ಹಂಗನ್ಬಿಟ್ಟು ದೆನ್ ದಟ್ ಇಸ್ ನಾಟ್ ಇಂಡಸ್ಟ್ರಿ ಅಂತ ಹೇಳಕ್ ಬರಲ್ಲ. ಈಗ ನಾವು ಈಗ ಬೇರೆ ಎಲ್ಲ ಇಂಡಸ್ಟ್ರಿಗಳು ನೀವು ಗಮನಿಸಿದ್ರೆ ಅಲ್ಲೇನ್ ಗೊತ್ತಾ, ಕೊನೆಗೆ ಹೋಟ್ಲು ಮಾಡಿದ್ಮೇಲೆ ಅಲ್ಲಿ ನಿಮಗೆ ಹೋಟ್ಲು ವರ್ಕೌಟ್ ಆಗಿಲ್ವಾ, ನಿಮಗೆ ಆ ಪಾತ್ರೆ ಸಾಮಾನುಗಳು ಅದು ಇದು ಅದ್ರ ದುಡ್ಡಾರು ವಾಪಸ್ ಬರ್ತದೆ. ಫಿಲಮಲ್ಲಿ ಏನು ಗೊತ್ತಾ, ₹1 ವಾಪಸ್ ಬರಲ್ಲ ನಿಮಗೆ. ನೀವೆಲ್ಲ ಬಿಸ್ನೆಸ್ಸಲ್ಲೂ ಸ್ವಲ್ಪನಾರು ಬರುತ್ತೆ ವಾಪಸ್ಸು, ಆ ಕೊಟ್ಟಿರೋ ಅಡ್ವಾನ್ಸು ಇನ್ನೇನೋ. ಇಲ್ಲಿ ಎಲ್ಲರನ್ನೂ ಕೇಳಿ ನೀವು, ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂತಾರೆ. ಫಿಲಮ್ ಹಾಕಿರೋದು ಬಿಟ್ಟಾಕಿ ಪೋಸ್ಟರ್ ದುಡ್ಡು ವಾಪಸ್ ಬರೋದು. ಸೊ ಏನಾವಾಗ ರಿಯಾಲಿಟಿ ನಮ್ಗೆ ಹಿಟ್ ಆಗಬೇಕು. ಸೊ ದೇರ್ ಮಸ್ಟ್ ಬಿ, ನಾವು ಏನೋ ಅಪ್ರೋಚು ನಮ್ಮದು ಚೇಂಜ್ ಮಾಡ್ಕೋಬೇಕು ಅನ್ಸುತ್ತೆ. ಆಸ್ ಎ ಕಲೆಕ್ಟಿವ್ ಆಗಿ, ಡೈರೆಕ್ಟ್ ಒಬ್ಬರೇ ನಾನು ಹೇಳ್ತಾ ಇಲ್ಲ, ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಬೇಕಾಗುತ್ತೆ. ಎಲ್ಲರೂ ಕಲೆಕ್ಟಿವ್ ಆಗಿ ಮಾಡಿಕೊಂಡ್ರೆ ವಿ ವಿಲ್ ಬಿ ಬೆಟರ್ ಆಸ್ ಎ ಇನ್ ಸೆಕ್ಯೂರಿಟಿ ಟರ್ಮ್ಸ್ ಅಷ್ಟೇ. ಈಗ ಇಲ್ಲ ಅಂತಂದ್ರೆ ಈಗ ನಾವು ಯಾಕೆ ಮಾತಾಡ್ತೀವಿ, ಮತ್ತೆ ಮಾತಾಡೋದು ಸ್ಟಾಪ್ ಮಾಡ್ಬೇಕು. ಈಗ 7 ಫಿಲಮ್ ಬರ್ತಾ ಇದೆ, 10 ಫಿಲಮ್ ಬರಲಿ. ಈಗ 10 ಜನ 50 ಜನ ರೇಸಲ್ಲಿ ಕೂತಿದ್ದಾರೆ. ನಾನು ಹೇಳ್ತಾ ಇರೋದು ರೇಸಲ್ಲಿ ಕೂತಿರೋರು ಎಲ್ಲ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ರೇಸಲ್ಲಿ ಕೂತಿರೋರೆಲ್ಲ ಸಾಧನೆ ಮಾಡಿ ಬಂದಿಲ್ಲ, ರೇಸಲ್ಲಿ ಕೂತಿಲ್ಲದೆ ಇರ್ಬೋದು. ಯಾವ್ಯಾವುದೋ ಕಾರಣಗಳಿಗೆ ಬಂದು ರೇಸಲ್ಲಿ ಕೂತಿದ್ದಾನೆ ಅವನು, ಯಾವುದೋ ಇನ್ಫ್ಲೂಯೆನ್ಸಲ್ಲಿ ಬಂದು ಕೂತಿದ್ದ. ಸೊ ಯಾವುದು ಮ್ಯಾಟ್ರೇ ಆಗಲ್ಲ ನನಗೆ. ಇಲ್ಲಿ ರೇಸಲ್ಲಿ 50 ಜನ ಕೂತಿದ್ರು, ಯಾರು ಸ್ವಲ್ಪನಾರು ಮುಂದಕ್ಕೆ ಓಡ್ತಾನೆ ಅಂತಂದರೆ ಯಾರು ನಿಜವಾಗ್ಲೂ ಸಾಧನೆ ಮಾಡ್ಕೊಂಡು ಬಂದು ಕೂತಿದ್ದಾನೆ ಅವ್ನು ಮಾತಾಡೋಕ್ಕೆ ಸಾಧ್ಯ ಅಲ್ವಾ. ರೇಸ್ಗೆ ಬಂದು ಯಾವನ್ ಬೇಕಾ. ಸೊ ದಿಸ್ ಈಸ್ ನಾಟ್ ಅ ರೇಸ್ ಅಟ್ ಆಲ್. ಇದು ರೇಸೇ ಅಲ್ಲ ನನ್ನ ಪ್ರಕಾರ. ನಾವು ಕರ್ಕೋತಾ ಇದೀವಿ ಹಂಗೆ, ರೇಸೇ ಅಲ್ಲ. ನಿಮ್ಗೇನು ಮಲ್ಟಿಪ್ಲೆಕ್ಸ್ ಅವರು 1 ಶೋ 2 ಶೋನು ಕೊಡಲ್ಲ ನಿಮಗೆ. 7 ಸಿನಿಮಾ ಯಾರು ಕರೆಕ್ಟಾಗಿ ವರ್ಕ್ ಆಗಲ್ಲ, ಪ್ರಮೋಷನ್ನು 1 ಶೋನು ಕೊಡಲ್ಲ. ಮಲ್ಟಿಪ್ಲೆಕ್ಸ್ ಅವ್ರು ಬಿಟ್ಟಾಕಿ ಅವ್ರಿಗೇನೋ ಅಬ್ಲಿಗೇಷನ್ ಇರುತ್ತೆ. ನೀವು ಪಬ್ಲಿಕ್ ಹೋಗಿ ಮಾತಾಡಿ, ದೇ ಆರ್ ನಾಟ್ ಇವನ್ ಬಾದರ್ಡ್. ಅವ್ರು ಬಾದರೇ ಇಲ್ಲ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತದೆ ಅಂತ. ಅವ್ರಿಗೆ ಯಾವುದು ಕನೆಕ್ಷನ್ ಆಗಿದೆ, ಟಚ್ ಆಗಿದೆ ಅಷ್ಟು ಮಾತ್ರ ಗೊತ್ತಿರುತ್ತೆ. ಫಸ್ಟ್ ಆಫ್ ಆಲ್ ಬೇರೆದ್ರ ಬಗ್ಗೆ ಗೊತ್ತೂ ಇರಲ್ಲ. ಅವನು ಈ ಡಸಂಟ್ ಕೇರ್ ಅಟ್ ಆಲ್. ಅದೇ ಪರಿಸ್ಥಿತಿ ಇದೆ. ಸೊ ಇಷ್ಟು ಪರಿಸ್ಥಿತಿ ಹಿಂಗಿದ್ದಾಗ ನಾವು
ಸುಮ್ಮನೆ ಮಾಡ್ಕೊಂಡಿದ್ರೆ ಹಂಗಾಗಲ್ಲ, ವರ್ಕ್ ಆಗಲ್ಲ. ಏನು ಫಂಡಮೆಂಟಲಿ ಪ್ರಾಬ್ಲಮ್ ಇರ್ತದೆ ಅಲ್ವಾ? ಫಂಡಮೆಂಟಲ್ ಪ್ರಾಬ್ಲಮ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ಇದು ಮಾಡದೆ ಹೋದರೆ ನಾವು ಹಾಗೆ ಮುಂದುವರಿತೀವಿ ಅಂತ ಹೇಳ್ತಾ ಇರೋದು. ಇನ್ನೇನಾಗಲ್ಲ, ಹಂಗೆ ಮುಂದುವರಿತೀವಿ ಅಷ್ಟೇ. ಬಟ್ ಏನಾಗುತ್ತೆ, ಇಟ್ ವಿಲ್ ಕ್ಲೋಸ್, ಇಂಡಸ್ಟ್ರಿ ವಿಲ್ ಕ್ಲೋಸ್ ಅಷ್ಟೇ, ಇನ್ನೇನಾಗಲ್ಲ. ಆವಾಗ ಎಲ್ಲರೂ ನಾವು ಪರಸ್ಪರ ಬ್ಲೇಮ್ ಮಾಡ್ಕೋತೀವಿ. ಪ್ರೊಡ್ಯೂಸರು ಡೈರೆಕ್ಟರ್ ಬಗ್ಗೆ ಬೈತಾರೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಬಗ್ಗೆ ಬೈತಾರೆ. ಹಾಗಲ್ಲ, ಇದು ಜೊತೆಗೆ ಕೂತ್ಕೊಂಡು ಕಂಟಿನ್ಯೂಸ್ ಡಿಸ್ಕಷನ್ಸ್ ಮಾಡಿ, ಇನ್ನು ನಮ್ಗೆ ಅರ್ಥ ಆಗದಿರೋ ವಿಷಯ. ಈಗ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕಿದ ಮುಂಚೆ ನಾನು ಹೇಳ್ತಾರೆ ಕಂಟಿನ್ಯೂಸ್ ಡಿಸ್ಕಷನ್ಸ್ ಮಾಡಬೇಕು. ಇಲ್ಲಿ ಒಬ್ಬ ಪ್ರೊಡ್ಯೂಸರ್ಗಳಿಗೆ ಯಾರ ಹತ್ರ ಪ್ರಮೋಷನ್ ಮಾಡಿಸ್ಬೇಕಂತ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ ಸರ್. ಎಲ್ಲರೂ ಡೈರೆಕ್ಟರ್ ಹೇಳ್ಕೊಡ್ಬೇಕು, ಅಲ್ಲ ನೀನು ಯಾಕೆ ಬಂದಿದ್ಯಾ, ದುಡ್ಡು ಯಾಕೆ ಹಾಕ್ತಾ ಇದೆಯಾ, ಹಾಕ್ಬೇಡ. ಇಲ್ಲ ಅಂತಂದರೆ ಹೋಗಿ ಬೇರೆ ಏನಾರು ಮಾಡಿ, 1 ರೂಪಾಯಿನಾರು ಉಳಿತದೆ. ಈಗ ನೀವು ಕರೆಕ್ಟಾಗಿ ಮಾಡಿದ್ರೆ ಈಗ 1 ಕೋಟಿ ಆಗಿದ್ದೀರಾ ಸರ್ ನೀವು, ಆಯ್ತಲ್ವಾ? ಕರೆಕ್ಟಾಗಿ ಮಾಡಿದ್ರೆ ಅದ್ರ ಮೇಲೆ ಪ್ರಾಫಿಟ್ಟು ಬರುತ್ತೆ. ಯಾವುದೇ ಬಿಸ್ನೆಸ್ ಅಲ್ವಾ? ನೀವು ಕರೆಕ್ಟಾಗಿ ಅಂದರೆ ಏನರ್ಥ, ನಾವು ಅಷ್ಟು ಡೀಪಾಗಿ ಹೋಗಬೇಕು ಅಂದರೆ ಕರೆಕ್ಟಾಗಿ ನಂಗೆ ಗೊತ್ತಾಗ್ತಾ ಇಲ್ಲದೆ ಇರೋದನ್ನ ತಿಳ್ಕೋಬೇಕು ಅಲ್ವಾ? ತಿಳ್ಕೊಂಡಾಗ ಅದು ಡೀಪು. ಹೋಟ್ಲು ಬಿಸ್ನೆಸ್ ಆಗ್ಬೋದು, ಎಲ್ಲ ಆಗ್ಬೋದು. ಅದು ಇನ್ಕ್ಲೂಡ್ಸ್ ಮಾರ್ಕೆಟಿಂಗು, ಯಾವ ಜಾಗದಲ್ಲಿ ಹೋಟ್ಲ್ ಇಡಬೇಕು, ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಕಸ್ಟಮರ್ಸ್ ಬರೋರಿಗೆ ಹೆಂಗಿರಬೇಕು, ರುಚಿ, ಅಲ್ಲೂ ಮಸಾಲೆ ಇಲ್ಲೂ ಮಸಾಲೆ ದೋಸೆ ಇದೆ, ನನ್ನ ಮಸಾಲೆ ದೋಸೆ ಒಂದು ಸ್ವಲ್ಪನಾದ್ರು ಯಾಕೆ ಡಿಫ್ರೆಂಟ್ ಆಗಿದೆ, ಏನು ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಅದೆಲ್ಲವನ್ನೂ ಅರ್ಥ ಮಾಡಿಕೊಂಡಾಗ ಬಹುಶಃ ನಾನು ಹಾಕಿದ್ದನ್ನು ವ್ಯಾಪಾರ ಆಗ್ಬೋದು. ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಆವಾಗ ನಾನು ಹೇಳ್ತಾ ಇರೋದು, ನೀನು 1 ಕೋಟಿ ಹಾಕಿದ್ರೆ 1 ರೂಪಾಯಿ ಬರಲ್ಲ ವಾಪಸ್ಸು, 1 ರೂಪಾಯಿ. ಸೊ ಅಥವಾ 10 ಲಕ್ಷ ರೂಪಾಯಿ ಅವ್ರು ಹೇಳ್ತಾರೆ ನಾನು ಪ್ರಮೋಷನ್ ಮಾಡೋ ಆವಾಗ ದುಡ್ಡಿಲ್ಲ. ಸೊ ನೀವು ಫಿಲಮೇ ಮಾಡಿಲ್ಲ ಅಂತಂದರೆ ಫುಲ್ ದುಡ್ಡು ಉಳ್ಕೋತದಲ್ಲ. ಈಗ 50 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ, ನೀವು ಹೇಳ್ತಾ ಇದ್ದೀರಲ್ವ ಅವ್ರು ಮಾಡಲ್ಲ. ನಾನು ಹೇಳ್ತಾರೆ ಇದು ನಾಲೆಡ್ಜ್ ಫಸ್ಟೇ ಕೊಡಬೇಕು. ನೀವು ಮಾಡಿಲ್ಲ ಅಂತಂದರೆ ಅದ್ರ ಬದಲು ಫಿಲಮೇ ಮಾಡಬೇಡಿ. ನಾವು ಯಾವಾಗ ನಾನು ಆಮೇಲೆ ಇವನು ಪ್ರಮೋಷನ್ ಮಾಡಿಬಿಡ್ತಾನೆ, ಎಲ್ಲಿಂದನೋ ದುಡ್ಡು ತಂದುಬಿಡ್ತಾರೆ ಪ್ರೊಡ್ಯೂಸರು ಅಂತ ನಾನು ಊಹೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಲ್ಲ, ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಾಗಿ ನಾವು ಫಸ್ಟೇ ಅವೇರ್ನೆಸ್ ಕೊಟ್ಟರೆ ಅವ್ರಿಗೆ ಕಂಪ್ಲೀಟಾಗಿ, ಇಲ್ಲ ಅಂದ್ರೆ ಮಾಡೋದೇ ಬೇಡ ಅಷ್ಟೇ, ಫಿನಿಶ್. ಇಬ್ರು ಆರಾಮಾಗಿರ್ತೀವಿ. ಇಲ್ಲ ಆಕ್ಚುಲಿ ಇವತ್ತಿನ ಪರಿಸ್ಥಿತಿ ಇಂಡಸ್ಟ್ರಿ ಇರೋದಕ್ಕೆ ಈ ತರ ಚರ್ಚೆಗಳು ಮಾಡ್ತಾ ಇದ್ರೆ ನಾವು ಮಾತಾಡ್ತಾನೆ ಇರ್ತೀವಿ. 100%. ಈಗ ನೆಕ್ಸ್ಟ್ ನಾನು ಅದನ್ನೇ ಹೇಳಕ್ ಬಂದೆ. ಅಂದ್ರೆ ವಾಸ್ತವ ಸ್ಥಿತಿ ಹೌದು, ನಾವೆಲ್ಲ ಒಪ್ಕೊಂಡಿದೀವಿ. ಈ ತರ ಇದು ಏನು ಇಮಿಡಿಯೇಟ್ ಚೇಂಜ್ ಮಾಡಕ್ಕಂತೂ ಆಗಲ್ಲ. ಬಟ್ ಇರೋರು ಆಕ್ಟಿವ್ ಆಗಿರೋರು ರಿಯಲೈಸ್ ಮಾಡ್ಕೋತಾ ಹೋದ್ರೆ ಡೆಫಿನೆಟ್ಲಿ ಇದಾಗುತ್ತೆ. ಇಲ್ಲ ಐ ಆಮ್ ಸಾರಿ ಟು ಸೇ ದಿಸ್ ಪ್ರವೀಣ್ ಅವರೇ, ಚೇಂಜ್ ಆಗಲ್ಲ. ದಟ್ ಇಸ್ ದ ಫ್ಯಾಕ್ಟ್. ನಾವು ಇದು ನೀವು ಇನ್ನು 100 ವರ್ಷ ಹೋಗ್ಲಿ ಚೇಂಜ್ ಆಗಲ್ಲ ಸರ್. ದೀಪಕ್, ಚೇಂಜ್ ಅಂದ್ರೆ ಏನ್ ಗೊತ್ತಾ, ದೊಡ್ಡ ಪ್ರಮಾಣದಲ್ಲ, ಚಿಕ್ಕ ಪ್ರಮಾಣದಲ್ಲೂ ಆಗಲ್ಲ.